ಸಂದೇಹವೇ ಇಲ್ಲ. ಈ ಮೂರು ಲೋಕಕ್ಕೂ ಸುಂದರಿಯು ನಾನೇ ಅಲ್ಲವೇ? ಸುಂದರಿಯಲ್ಲವೇ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೆ ಈ ಜಗದೊಳಗೆ ಮೋ ಜಗದೊಳಗೆ ಈ ಜಗದೊಳಗೆ ಮೋ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೆ ಜಗದೊಳಗೆ ಜಗದೊಳಗೆ. ಆಹಾ, ಈ ಸುಂದರಾಂಗನು ಏನು ರೂಪ, ಏನು ಲಾವಣ್ಯ, ಎಂತಹ ತೇಜಸ್ಸು, ಎಂತಹ ಗಾಂಭೀರ್ಯ. ನನ್ನ ಮಗನಾದ ಶಂಭುಕಾಸುರನು ಎಲ್ಲಿಯಾದರೂ ಹಾಳಾಗಿ ಹೋಗಲಿ, ಅವನೊಬ್ಬರೇ ತಾನೆ. ಈತನನ್ನು ವರಿಸಿದರೆ ಈತನ ಹಾಗೆ ಕರ್ರಗಿರುವ ಮಕ್ಕಳನ್ನು ಒಂದೇ ದಿನದಲ್ಲಿ ಹಡಿಯಬಹುದು. ಮನೋಹರ, ಪ್ರಿಯಕರ, ಅರಹರ. ಯಾರಮ್ಮ ನೀನು? ಅಮ್ಮ ಎನ್ನಬೇಡ. ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ನಿನ್ನ ಹೆಸರೇನು? ನನ್ನಿಂದ ಏನಾಗಬೇಕು? ಲಂಕಾಧಿಪತಿ ರಾವಣೇಶ್ವರನ ಏಕೈಕ ಸಹೋದರಿಯಾದ ನನ್ನನ್ನು ಶೂರ್ಪನಖ ಎಂದು ಕರೆಯುವರು. ಈ ನಿನ್ನ ರೂಪವನ್ನು ನೋಡಿ ಮೋಹಿತಳಾಗಿ ನೋಡಿ ಬಂದಿರು. ನೀನು ಯಾರು? ಇಲ್ಲಿಗೆ ಬರಲು ಕಾರಣವಾದ್ರೆ ಏನು? ನಾನು ದಶರಥನ ಪುತ್ರ ಶ್ರೀರಾಮಚಂದ್ರ. ಈಕೆಯು ನನ್ನ ಪತ್ನಿ ಸೀತಾ. ಧರ್ಮಪತ್ನಿ? ಧರ್ಮಪತ್ನಿ. ಹಾಗಾದ್ರೆ ಅವಳು ನನ್ನ ಸವತಿ. ನನ್ನ ಧರ್ಮಪತ್ನಿ. ನಾನು ಅಗ್ನಿ ಸಾಕ್ಷಿಯಾಗಿ ಈಕೆಯನ್ನು ಕೈ ಹಿಡಿದಿದ್ದೆ. ಆಹಾ, ಮುಂದೆ ಬನ್ನಿ ಪ್ರಿಯ. ಅವಳು ಧರ್ಮಪತ್ನಿ ಆದರೆ ನಾನು ನಿಮಗೆ ಉಪಪತ್ನಿ ಆಗುವೆ. ಹಾಗೆ ಸಾಧ್ಯವಿಲ್ಲವಮ್ಮ. ಹೇಗೆ ಸಾಧ್ಯವಿಲ್ಲ? ನಾನು ಈಕೆಯನ್ನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿದ್ದೇನೆ. ನನಗೆ ವಾಯು ಸಾಕ್ಷಿಯಾಗಿ ಕೈ ಹಿಡಿ. ಇಬ್ಬರು ತಣ್ಣಗಿರೋಣ. ಅಮ್ಮ, ವಾಯು ಸಾಕ್ಷಿಯಾಗಿ ಯಾರು ಕೈ ಹಿಡಿಯುವುದಿಲ್ಲ. ನಾನು ಹಿಡಿಯುತ್ತೇನೆ ಪ್ರಿಯ. ಆಗುವುದಿಲ್ಲವಮ್ಮ. ನಾನು ಏಕಪತ್ನಿ ವ್ರತಸ್ಥನು. ಈಕೆ ಧರ್ಮಪತ್ನಿ. ಇವಳ ಹೆಸರೇನು? ಸೀತಾ. ಸೀತಾ? ಹೌದು. ನನ್ನ ಹೆಸರು ತೀತಾ. ಅವಳು ಶೀತವಾದರೆ ನಾನು ನೆಗಡಿಯಾಗುವೆ. ಬಾ ಪ್ರಿಯ. ಅಮ್ಮ, ಈಗ ನಿನಗೆ ನನ್ನಿಂದ ಏನಾಗಬೇಕು? ನೀವೇ ಆಗಬೇಕು. ಏನು ಆಗಬೇಕು? ಕಾರ್ಯವಾಗಬೇಕು. ಯಾವ ಕಾರ್ಯವಾಗಬೇಕು? ಲಗ್ನದ ಕಾರ್ಯವಾಗಬೇಕು. ಓಹೋ, ನೀನು ಲಗ್ನವಾಗುವ ಮೂಡಲ್ಲಿರುವೆ. ನೋಡಮ್ಮ, ಮನಸ್ಸಿನಲ್ಲಿರುವೆ ಪ್ರಿಯ. ನಿನಗೆ ಲಗ್ನವಾಗುವ ಮನಸ್ಸಿನಲ್ಲಿರುವೆ. ನೋಡಮ್ಮ, ಇಲ್ಲಿಗೆ ನಾನು ಓರ್ವನೆ ಬಂದಿಲ್ಲ. ಆ ಪಾರ್ಶ್ವದಲ್ಲಿ ನನ್ನ ಸಹೋದರ ಲಕ್ಷ್ಮಣನು ಬಂದಿರುವನು. ನೀನು ಅಲ್ಲಿಗೆ ಹೋದರೆ ನಿನ್ನ ಕಾರ್ಯ ಈಡೇರುವುದು. ನಿನ್ನ ಸಹೋದರನು ಬಂದಿರುವನೆ? ಹೌದು. ಆತನ ಸಂಗಡ ಪತ್ನಿಯು ಬಂದಿರುವಳೆ? ಇಲ್ಲ ಇಲ್ಲ, ಅವನು ಒಬ್ಬನೇ ಬಂದಿರುವನು. ಅವನೊಬ್ಬನೇ? ನೀನು ಅಲ್ಲಿಗೆ ಹೋದರೆ ನಿನ್ನ ಕಾರ್ಯ ನೆರವೇರುವುದು. ಅವನು ಮಾತ್ರ ಒಂಟಿ, ನೀನು ಮಾತ್ರ ಜಂಟಿ. ಹೌದೌದು. ಅವನಿಗೆ ನಾನಿರುವೆನು, ಅವನು ಎದುರಬೇಕಾಗಿಲ್ಲ. ನೀನು ಲಗ್ನವಾಗಬೇಕು ತಾನೆ? ಆಗಬೇಕು ಪ್ರಿಯ. ಬೇಗ ಹೋಗಿ ಅವನನ್ನು ನೋಡು. ಜಾಗ್ರತೆಯಾಗಿ ಹೋಗು. ಹೋಗಲೇಬೇಕೆ? ಹೋಗು. ಇಲ್ಲವಾದ್ರೆ ತಳ್ಳಿ ಲಗ್ನವಾಗಬೇಕಾದ್ರೆ ಹೋಗಲೇಬೇಕು. ಹೋಗಿಲ್ಲ, ಹೋಗು. ಹೋಗಲೇ? ಹೋಗಲೇ? ಶೀಘ್ರವಾಗಿ ಹೋಗು. ಹೋಗಲೇ? ಶೀಘ್ರವಾಗಿ. ಮನೋಹರ, ಪ್ರಿಯಕರ. ಎಲ್ಲೆಲ್ಲೂ ನೋಡಿದರು ನನ್ನ ಗುಂಗಿದೆ, ಎಲ್ಲೆಲ್ಲೂ ನೋಡಿದರು ನನ್ನ ಗುಂಗಿದೆ. ಅಬ್ಬಾ, ಈ ಘೋರಾರಣ್ಯದಲ್ಲಿ, ಈ ಕತ್ತಲೆಯಲ್ಲಿ ಎಲ್ಲಿ ಎಂದು ಹುಡುಕಲಿ ಆ ಸುಂದರಾಂಗನನ್ನು? ಎಲ್ಲೂ ಕಾಣುತ್ತಿಲ್ಲವಲ್ಲ. ಈ ಕಾಡು ನನಗೇನು ಹೊಸದೆ? ಈ ಕಾಡು ನನಗೇನು ಹೊಸದೆ? ಮುಂದೆ ಹೋಗಿ ನೋಡುತ್ತೇನೆ. ಅಬ್ಬಬ್ಬಬ್ಬಬ್ಬಬ್ಬ, ಈತನೇ ಇರಬಹುದೇ? ಇಂದಿನಿಂದಲೇ ಇಷ್ಟೊಂದು ಸುಂದರವಾಗಿರುವುದಲ್ಲ ಈತನ ದೇಹ. ಇನ್ನು ಮುಂದಿನಿಂದ ಇನ್ನೆಷ್ಟು ಸುಂದರವಾಗಿರುವುದು. ಅಬ್ಬ, ಆತನು ಹೇಳಿದಂತೆ ಸುರಸುಂದರಾಂಗನೇ ಸರಿ. ಈ ಸುಂದರ ಚಂದನ ಈ ಸುಂದರ ಮಾರಲು ಮನೋಜ್ಞ, ಮಾರಲು ಮನೋಜ್ಞ ನೀರಲು ನಾನೆ. ಈ ಸುಂದರ ಚಂದನ ಮನೋಹರ,
ಶುಭಾಂಗಿ, ನಿನ್ನ ದೇಶವಾಗುವುದು ಇಲ್ಲಿಗೆ ಬರಲು ಕಾರಣವೇನು? ನನ್ನಿಂದೇನಾಗಬೇಕು? ಸುಂದರಾಂಗ, ಇಷ್ಟುದ್ದ ಹೇಳ್ಬೇಡ ಸುಂದರಾಂಗ, ಸ್ವಲ್ಪ ತುಂಡು ತುಂಡು ಮಾಡು. ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ನನ್ನ ಹೆಸರು ಲಂಕಾಧಿಪತಿ ರಾವಣೇಶ್ವರನ ಏಕೈಕ ಸಹೋದರಿಯಾದ ಶೂರ್ಪನಖ ಎನ್ನುವರು. ಹಾಗಾದರೆ ನೀನು ರಕ್ಕಸೆಯೇ? ಇಲ್ಲಿಗೆ ಬರಲು ಕಾರಣ? ನೀನೇ ಕಾರಣ. ನಾನು ಕಾರಣನೇ? ಅದು ಹೇಗೆ? ಹೇಳಲೆ? ಹೇಳು. ಆಕಾಶದಂತಹ ಈ ನಿನ್ನ ಮುಖ ಕಮಲದಲ್ಲಿ ಕಾಮನ ಮೇಲಿರಂತಹ ಉಬ್ಬುಗಳು, ನಕ್ಷತ್ರದಂತಹ ಕಣ್ಣುಗಳು, ಸಂಪಿಗೆಯಂತಹ ನಾಸಿಕ, ಹವಳದಂತಹ ತುಟಿಗಳು, ದಾಳಿಂಬೆ ಕಾಳಿನಂತಹ ಹಲ್ಲುಗಳು. ಹೀಗೆ ತಿರುಗಿ ಪ್ರಿಯ, ಇನ್ನೊಂದು ಸ್ವಲ್ಪ ಕೆಳಗಡೆ ಬಂದರೆ ವಿಶಾಲವಾದ ಎದೆ, ಅದರ ಕೆಳಗೆ ತೆಳ್ಳನೆಯ ಹೊಟ್ಟೆ, ಹಾಗೆ ಸ್ವಲ್ಪ ಕೆಳಗೆ ಬಂದರೆ ಪಾದಗಳು. ಪ್ರಿಯ, ಈ ನಿನ್ನ ಪಾದಗಳನ್ನು ನೋಡಿ ನಾನು ಮೋಹಿತನಾಗಿ ಬಂದಿರುವೆನು. ಸಾಧ್ಯವಿಲ್ಲವಮ್ಮ, ನಾನು ನಿನ್ನನ್ನು ವರಿಸಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನಾನು ಈ ಕಾಡಿಗೆ ಓರ್ವನೇ ಬಂದಿಲ್ಲ. ನನ್ನ ಸಂಗಡ ನಮ್ಮ ಅಗ್ರಜನಾದ ಶ್ರೀರಾಮಚಂದ್ರನಿರುವನು. ನೋಡಲಿ, ಆ ಪಾರ್ಶ್ವದಲ್ಲಿ ನಮ್ಮ ಅಗ್ರಜನಿರುವನು. ಆತನ ಬಳಿಗೆ ಹೋಗು, ನೀನು ಇಷ್ಟಾರ್ಥವು ಸಿದ್ಧಿಸುವುದು. ಪ್ರಾಣೇಶ್ವರ, ನಾನು ಮೊದಲು ಅಲ್ಲಿಗೆ ಹೋಗಿದ್ದೆ, ಇಲ್ಲಿಗೆ ಬಂದಿದ್ದು. ಏನು? ಅಗ್ರಜನನ್ನು ಕಂಡು ಬಂದಿರುವೆಯಾ? ಹಾಗಾದರೆ ನೀನು ನನಗೆ ಅತ್ತಿಗೆ ಆಗಬೇಕು. ನಮಸ್ಕಾರ. ಎದಳಿ ಎದಳಿ ಎದಳಿ. ಏಕಮ್ಮ? ಹೋಗಿದ್ದೆ ಅಷ್ಟೇ, ಕೆಲಸ ಕಾರ್ಯ ಯಾವುದೂ ಆಗಲಿಲ್ಲ ಪ್ರಿಯ. ಹೋದ ಮಾತ್ರಕ್ಕೆ ನಾನು ಅತ್ತಿಗೆ ಆಗುವಿನೆ. ಓಹೋ, ನೋಡಮ್ಮ, ನಾನು ರಾಮದಾಸ. ಯಾವ ದಾಸ? ರಾಮದಾಸನಮ್ಮ. ದಾಸರ ವಂಶನ? ಹೌದಮ್ಮ. ಅಗ್ರಜನ ಆಜ್ಞೆ ಇಲ್ಲದ ಹೊರತಾಗಿ ನಾನು ಏನನ್ನು ಮಾಡತಕ್ಕವನಲ್ಲ. ಏನನ್ನು ಮಾಡುವುದಿಲ್ಲವೇ? ಏನನ್ನು ಮಾಡುವುದಿಲ್ಲ. ಇದು ಯಾವುದನ್ನು ಮಾಡುವುದಿಲ್ಲ. ಅದು ಯಾವುದನ್ನು ಮಾಡುವುದಿಲ್ಲ. ಮತ್ತೇನಕ್ಕೆ ನಿಮಗೆ ಲಗ್ನವಾಗಬೇಕು? ನೀನ್ ಈಗಲೇ ಅಗ್ರಜನ ಬಳಿಗೆ ಹೋಗಿ ಏನಾದರೂ ಕುರುಹನ್ನು ತೆಗೆದುಕೊಂಡು ಬಾ, ಅನಂತರ ನೋಡುವೆನು. ಕುರುಹು? ಹೌದು. ನಾನು ಅನಂತರ ತರುವೆನು, ಮೊದಲು ನನ್ನನ್ನು ವರಿಸು ಪ್ರಿಯ. ಸಾಧ್ಯವಿಲ್ಲಮ್ಮ, ನಮ್ಮ ಕ್ಷತ್ರಿಯ ಪದ್ಧತಿಯಲ್ಲಿ ಹಾಗೆ. ಮೊದಲು ಕುರುಹನ್ನು ತೆಗೆದುಕೊಂಡು ಬಾ, ಅನಂತರ ವರಿಸುವೆನು. ಹಾಗೆ ಆಗ್ಲಿ. ನೀನಾದರೂ ಲಗ್ನವಾಗಲು ಬಹಳ ಆತುರವಾಗಿರಬೇಕು. ಹೌದು ಪ್ರಿಯ, ಆಗಲೇಬೇಕು. ಬೇಗ ಹೋಗು, ತಡವಾಗುವುದು. ನಾನು ಈಗಲೇ ಹೋಗಿ ತರುವೆನು. ನಾನು ಬರುವುದರೊಳಗಾಗಿ ನನಗಿಂತಲೂ ಸುಂದರಾಂಗಿಯರು ಯಾರಾದ್ರೂ ಈ ಪಾರ್ಶ್ವದಲ್ಲಿ ಕಂಡರೆ ಆಕೆಯಿಂದ ಹೋಗಬೇಡ. ಎಲ್ಲಿ ಹೋಗುವುದಿಲ್ಲ, ಇಲ್ಲೇ ಇರುವೆನು. ಇಲ್ಲೇ ಇರುವೆ? ಬೇಗ ಹೋಗು. ಮನೋಹರ, ಪ್ರಿಯಕರ, ಪ್ರಾಣವಲ್ಲಭ. ಅದೋ ನೋಡಿ, ಓದಿಯ ಪಿಶಾಚಿ ಎಂದರೆ ಬಂದಿಯ ಗವಾಕ್ಷಿ ಎಂದಂತೆ ಮತ್ತೆ ಬಂದೇ ಬಿಟ್ಟಳು. ಎಲ್ಲ ನನ್ನ ಸವತಿ, ಈ ನನ್ನ ಸವತಿ ಏನೋ ನನ್ನ ಮೇಲೆ ಚಾಡಿ ಹೇಳುತ್ತಿರುವಳಲ್ಲ, ಏನು ಮಾಡಲಿ? ಇವಳನ್ನು ನಾನು ಭಕ್ಷಿಸಲೇ? ಈ ಸುಂದರಾಂಗನು ನನ್ನ ಕೈಗೆ ಸಿಗುವುದಿಲ್ಲ. ಮನೋಹರ, ದೂರ ದೂರ. ಲಕ್ಷ್ಮಣನನ್ನು ಕಂಡೆಯ? ಕಂಡೆನು ಪ್ರಿಯ. ಏನು ಹೇಳಿದ? ಆತನು ಏನು ಹೇಳಿಲ್ಲ. ಆತನು ಕೋಪಿಷ್ಟನು, ಗರ್ವಿಷ್ಠನು, ಪ್ರೇಮವೇ ಇಲ್ಲದವನು. ಅವನಿಗೆ ಹೋಲಿಸಿಕೊಂಡರೆ ಅನುಭವಸ್ಥ ನೀನೇ ಸರಿ ಪ್ರಿಯ. ದೂರ. ಆತನು ಹೇಳಿದನು, ನಾನು ರಾಮದಾಸನು, ನನ್ನ ಅಣ್ಣನ ಬಳಿ ಹೋಗಿ ಯಾವುದಾದರೂ ಒಂದು ಗುರುತುಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳಿದನು. ಹೌದು, ಅವನು ನನ್ನ ಅನುಜ್ಞೆ ಇಲ್ಲದೆ ಏನನ್ನು ಮಾಡುವುದಿಲ್ಲ. ಅವನು ಮಾತ್ರ ಏನು ಮಾಡುವುದಿಲ್ಲ, ನೀನು ಮಾತ್ರ ಎಲ್ಲ ಮಾಡ್ಕೊಂತಾನೆ ಇರು ಪ್ರಿಯ. ನಿನ್ನ ಬೆನ್ನನ್ನು ತಿರುಗಿಸಿ ನಿಲ್ಲು, ನಿನ್ನ ಬೆನ್ನಿನಿಂದ ಗುರುತನ್ನು ಬರೆಯುತ್ತೇನೆ. ಆಗ ಅವನು ನಿನ್ನನ್ನು ವರಿಸುವನು, ಅವನು ನಿನ್ನನ್ನು ಅವಮಾನಿಸುವನು. ಅವನನ್ನು ಅವಮಾನಿಸುವನೆ? ಭಯದ ಮಾಡಿ ನೋಡು, ಅವ ನಿನ್ನ ಮಾನಿಸುವನು ಎಂದೆ. ಈ ಬಾಣದಲ್ಲಿ ಒಡೆದು ಸಾಯಿಸುತ್ತಿರುವೆಲ್ಲ ಪ್ರಿಯ. ನಿನ್ನ ಬೆನ್ನನ್ನು ತಿರುಗಿಸಿ ನಿಲ್ಲು, ಬೆನ್ನಿನ ಮೇಲೆ ಕುರುವನ್ನು ಬರೆಯುತ್ತೇನೆ, ತೋರಿಸು. ಪ್ರಿಯ, ಬೆನ್ನು ಏಕೆ ಬೇಕು? ಈ ನನ್ನ ಹಸ್ತದ ಮೇಲೆ ಬರೆಯಿರಿ. ಬರೆಯುವುದನ್ನು ಯಾರು ನೋಡಬಾರದು. ನೋಡಬಾರದು. ಲಗ್ನವಾಗಬೇಕು ತಾನೆ? ಆಗಬೇಕು ಪ್ರಿಯ. ಸರಿ, ಬರಿತೀಯ? ಸ್ವಲ್ಪ ಗುಂಡಿಗೆ ಒತ್ತಿ 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 ಬರೆ. ಆತನಿಗೆ ಕಣ್ಣು ಕಾಣುವುದೋ ಇಲ್ಲವೋ ಗೊತ್ತಿಲ್ಲ ನನಗೆ. ಆಯ್ತು, ಒತ್ತಿ ಒತ್ತಿ ಒತ್ತಿನೇ ಬರಿತೀನಿ. ದೂರ ದೂರ. ಹೋಗು, ಹೋಗಿ ಬೇಗ ಮುಗಿಯುತ್ತೆ ಪ್ರಿಯ. ಹೋಗಿ ತೋರಿಸು, ಬೇಗ ಹೋಗು. ಬೇಗ ಹೋಗಲೆ? ಜಾಗೃತಳಾಗಿ ಹೋಗಲೆ? ಬೇಗ. ಅಕ್ಕ, ಏನಮ್ಮ? ಹೋಗಿ ಬರಲೆ? ಮೊದಲು ಹೋಗು. ನೀನೇ ನನ್ನನ್ನು ಅರ್ಥ ಮಾಡಿಕೊಂಡಿದ್ದರೆ ನಾನು ಇಲ್ಲೇ ಇರುತ್ತಿದ್ದೆ. ನೀನು ಅರ್ಥ ಮಾಡಿಕೊಳ್ಳಲಿಲ್ಲ, ಅದಕ್ಕಾಗಿ ನಾನು ಹೋಗುತ್ತಿರುವೆ. ಹೋಗಲೆ? ಲಗ್ನವಾಗಬೇಕಲ್ಲವೇ? ಆಗಬೇಕು. ಹಾಗಾದ್ರೆ ಭಾವ ಮಾಡಿಸು. ಭಾವ, ನಾನಿನ್ನು ಹೋಗಿ ಬರ. ನನ್ನ ಮದ್ವೆಯಂತೆ ಅಗ್ರಜನ ಕಂಡು ಬಂದಿರುವೆಯಾ? ಕಂಡೆನು ಪ್ರಿಯ. ಕುರುಹನ್ನು ತೋರಿಸು ನೋಡೋಣ. ತೋರಿಸುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಕೊಡುವುದಕ್ಕೆ ಸಾಧ್ಯವಿಲ್ಲ ಎಂದೆನು. ಹೌದಾ? ಹಾ, ಮತ್ತೆ ತೋರಿಸ್ತಾ ಇರ್ತೀನಿ, ನೀನ್ ನೋಡ್ತಾ ಇರು ಪ್ರಿಯ.
ತೋರಿಸು ನೋಡೋಣ. ನಾನು ಆಗಲೇ ತೋರಿಸುತ್ತೇನೆ ಎಂದು ಹೇಳಿದೆ, ನೀನೇ ಬೇಡ ಎಂದೆ. ಕುರುಹನ್ನು ತೋರಿಸು ಎಂದೆನಮ್ಮ. ನಾನು ಕುರುಹನ್ನೇ ತೋರಿಸುತ್ತೇನೆ ಎಂದು ಹೇಳಿದ್ದೇನೆ. ತೋರಿಸು ನೋಡೋಣ. ಅಷ್ಟೊಂದು ಆತುರವೇ? ಲಗ್ನವಾಗುವ ಇಚ್ಛೆ ನಿನಗೆ ಆತುರವಾಗಿರುವುದು, ಬೇಗ ತೋರಿಸು. ನಿನಗಿಲ್ಲವೇ ಪ್ರಿಯ? ತೋರಿಸು ಮೊದಲು ನೋಡೋಣ, ನಂತರ. ತೋರಿಸಲೇಬೇಕಾ ಪ್ರಿಯ? ನೋಡು ಪ್ರಿಯ. ಅಗ್ರಜನು ಸರಿಯಾಗಿ ಬರೆದಿರುವನು. ಏನಿದೆ ಬರೆದಿರುವುದು? ಸಾರೆ ಬರದಿಂ ಚಪಲೆ ಎಲೆ ಮಾಯಾತ್ಮಳೆ ಸಾರೆ ಬರದಿಂ ಚಪಲೆ. ಪ್ರಿಯ, ಆಸ ತೋರಲೆಂದೆ ಚಕೋರಿ ಮೋಸಂಗೈಯಲ್ ಬಂದೆಯ. ದೂರ ನಿಲ್ಲು. ಆಸ ತೋರಲೆಂದೆ ಚಕೋರಿ ಮೋಸಂಗೈಯಲ್ ಬಂದೆಯ. ಚಲ್ಲದಿಲ್ಲಿ ಸಾಹಸಂಗಲ್ ಹೊರಟು. ಚಲ್ಲದಿಲ್ಲಿ ಸಾಹಸಂಗಲ್ ಎಲ್ಲವಂ ಚಾರಿಪೇನೆ. ಎಲ್ಲವಂ ಚಾರಿಪೇನೆ ಸಾರೆ ಬರದಿಂ ಚಪಲೆ ಎಲೆ ಮಾಯಾತ್ಮಳೆ ಸಾರೆ ಬರದಿಂ ಚಪಲೆ. ದೂರ ನಿಲ್ಲು ರಕ್ಷಸಿ, ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಬಂದ ದಾರಿಯನ್ನು ಹಿಡಿದು ಹೊರಟು ಬಿಡು. ಎಲ್ಲವೋ ಲಕ್ಷ್ಮಣ, ಮಣಮಣ ಹಾಗೆಂದು ಬರೆದಿರುವನು ಕರಿಯ. ಸುಮ್ಮನೆ ನನ್ನನ್ನು ವರಿಸಿದರೆ ಸರಿ, ಇಲ್ಲವಾದರೆ ಘೋರವಾದ ರೂಪವನ್ನು ತಾಳಿ ಸೀತೆಯನ್ನು ಭಕ್ಷಿಸಿ ರಾಮನನ್ನು ಬದುಕಿ ನಿನ್ನನ್ನು ವರಿಸುವನು. ಒಳ್ಳೆ ಗ್ರಹಚಾರವಾಯಿತಲ್ಲ. ಅಗ್ರಜನಂತೆ ಸರಿಯಾದ ಶಾಸ್ತ್ರನೇ ಮಾಡಿ ಕಳಿಸುವರು. ನೋಡಮ್ಮ, ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ಲಗ್ನವಾಗುವ ಮೊದಲು ವಧು ವರನನ್ನು ನೋಡಬಾರದು, ನೋಡಬಾರದು, ಮುಟ್ಟಬಾರದು, ಮಾತನ್ನು ಸಹ ಆಡಬಾರದು. ಮತ್ತಿನ್ನೇನ ಮದುವೆ ಆಗ್ಬೇಕು? ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ವಧುವರರ ವಿವಾಹ ಆಗುವ ಮುನ್ನ ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಬಂಧಿಸಿಕೋ, ಅನಂತರ ಒರೆಸುವೆನು. ಪ್ರಿಯ, ಈ ಕ್ಷತ್ರಿಯ ಪದ್ಧತಿಯನ್ನು ಹೋಲಿಸಿಕೊಂಡರೆ ನಮ್ಮ ಪದ್ಧತಿ ಸರಿ. ನಿಮ್ಮ ಪದ್ಧತಿ ಹೇಗೆ? ನೋಡ್ತಾ ಇರೋದು, ಒಂದ್ಸಾರಿ ಕರಿತೀವಿ, ಬರ್ಲಿಲ್ವಾ ಎತ್ತ ಹಾಕೊಂಡು ಹೋಯ್ತಾ ಇರ್ತೀವಿ. ಹಾಗೆಲ್ಲ ಇಲ್ಲ, ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ಇದೆ. ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಬಂಧಿಸಿಕೋ, ಅನಂತರ ಒರೆಸುವೆನು. ನಾನು ಕಟ್ಟಿಕೊಳ್ಳುವೆನು, ಆದ್ರೆ ನನ್ನನ್ನು ಬಿಟ್ಟು ನೀನು ಓಡಿ ಹೋದರೆ ಪ್ರಿಯ? ಖಂಡಿತವಾಗಿ ಇಲ್ಲಮ್ಮ, ಒರೆಸುವೆನು. ಬಂಧಿಸು. ಓಡಿ ಹೋಗುವುದಿಲ್ಲವೇ? ಇಲ್ಲ. ಹೋಗುವುದಿಲ್ಲವೇ? ಇಲ್ಲ. ಕುಳಿತುಕೋ. ಹೇಗೆ ಪ್ರಿಯ? ಅದು ನಮ್ಮ ಪದ್ಧತಿಯಮ್ಮ. ಕುಳಿತುಕೋ. ಕಾಡಿನಲ್ಲಿ ತಿರುಗಾಡಿ ಕಾಲುಗಳೆಲ್ಲ ನೋಯುತ್ತಿರುವುದು ಪ್ರಿಯ, ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಕುಳಿತುಕೊಳ್ಳಲೇಬೇಕು. ಲಗ್ನವಾಗುವ ಇಚ್ಛೆ ಇದ್ದರೆ ಕುಳಿತುಕೊಳ್ಳಲೇಬೇಕು. ನಿಂತುಕೋ. ಕುಳಿತುಕೋ. ನಿಂತುಕೋ. ಇದು ಯಾವ ಪದ್ಧತಿಯ? ಕುಳಿತುಕೋ, ನಿಂತುಕೋ. ಮಲಗುವುದು ಯಾವಾಗ ಪ್ರಿಯ? ಅದೆಲ್ಲ ಲಗ್ನವಾದ ಮೇಲೆ. ಸರಗಿನಿಂದ ಕಣ್ಣುಗಳನ್ನು ಬಂಧಿಸುಕೋ. ಬೇಗ ಕಟ್ಟಿಕೊಳ್ಳುವುದು. ಪ್ರಿಯ, ಎಲ್ಲಿಗೋದೆ? ನೀಚಳೆ ನಿನ್ನನ್ನು ಕೊಲ್ಲಲು ಬಲ್ಲಿದೆ ರಾಮನ ನುಡಿಯ, ಬಲ್ಲಿದೆ ರಾಮನ ನುಡಿಯ, ಸಲ್ಲ ನಡಗಿವೆ ನಿನ್ನ ನೋಟ ಛೇದನದಿಂದ ಹೊರಗೋದು ರಕ್ಷಸಿ. ಮುಚ್ಚಿಕೋ ಕಟ್ಟಿಕೋ ಕುಳಿದುಕೊಂಡು ಕುಳಿಬಿಟ್ಟ ಮಗು. ನಮ್ಮ ಅಣ್ಣಗೆ ಸರಿಯ ಮಾಡ್ತೀನಿ. ರಾವಣನು
ಮುಖನ ಸಿರಿಯ ವಿಜಯೇ ವಿಜಯ ಮಾಧವ ಗೆಲ್ಲಿಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ಪರಾಕ್ರಮ ಓದಿತಂ ಪ್ರಜಾಪೂರಿತ ಹರಿಹರ ಅಖಂಡ ಪರಾಕ್ರಮ ಓದಿತಂ ಸದಾ ಶಿವನ ಶುಭ ವಿಭೂತಿ ವಿರಚಿರ ಸದಾ ಶಿವನ ಶುಭ ವಿಭೂತಿ ವಿರಚಿರ ವಿಜಯೇ ವಿಜಯ ಪದವ ಗೆಲ್ಲಿಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ವಿಜಯ ಬರುವತವ ಹಿಡಿದು ನಡೆದು ದೋಷ ವಿಷಯ ಎಲ್ಲಿದು ನೆರವೇ ವಿಜಯ ಹೊದುವತರ ಹಿಡಿದು ದೋಷ ವಿಷಯ ಗೆಲ್ಲಿದು ನೆರವೇ ಅಖಿಲ ಲೋಕ ಸರಿ ಸಬರಹಿಪ ಅಖಿಲ ಲೋಕ ಸರಿ ಸಬರಹಿಪ ಪ್ರಭು ಹರಿಪ ದಶಮುಖ ಹರಿ ಸಮದೆ ಪ್ರಭು ಹರಿಪ ದಶಮುಖನೇ ಹರಿ ಸಮದೆ ಪ್ರಭು ಹರಿಪ ಹರಿ ಸಮರ ಪ್ರಭು ಹರಿಪ ದಶಮುಖಗೆ ಸರಿ ಸಮರ ವಿಜಯ ಪದವ ಗೆಲ್ಲಿಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ಕುಂಭಕರ್ಣ ವಿಭೀಷಣ ಮತ್ತು ಮಂತ್ರಿ ಮಹೋದರರೇ ಪೌರತ್ವ ಬ್ರಹ್ಮನ ಮೊಮ್ಮಗನು ಕೈಗಸಾದೇವಿಯ ಧರ್ಮ ಸಂಸೋತ್ಸವ ವೇಶ್ಯವಸುವಿನ ಸುಪುತ್ರನು ಸಾಮರ್ಥ್ಯ ಬರೆದು ಸ್ವರ್ಣ ಲಂಕೆಯ ನಿರ್ಮಾಣ ಮಾಡಿಕೊಂಡು ಅಳಕಾವತಿಯ ನಗರವನ್ನೇ ಅಣಗಿಸುವಂತಹ ದಕ್ಷಿಣೇಶ್ವರ 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 ಎಂಬ ಕೀರ್ತಿಶಾಲಿಯಾದ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನೂ ಧೀರನು ಅವನಾಮನಿರುವ ಮಾತ್ರ ಯಾರು ಇಲ್ಲ ಅಗ್ರಜ ಮಹಾಪ್ರಭು ಮಾತುಗಳು ನೂರಕ್ಕೆ ನೂರು ಸತ್ಯ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಸುರ ನರ ಕಿನ್ನರ ಕೆಂಪರುಷ ಗರುಡ ಗಂಧರ್ವಾದಿಯಾಗಿ ತರ 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 ತರನೇ ನಡುಗು ಏನ ಮಾತೆಯಾದ ಕೈಕಸಾದೇವಿಯ ಗರ್ಭಾಂಬುದಿಯಲ್ಲಿ ಜನಿಸಿದ ನೀವು ಆ ನಿಮ್ಮ ಪರಮ ವೈರಿಯಾದ ಹರಿಯನ್ನು ಹಿಡಿದು ಆ ಕರವನ್ನೇ ಬಗೆದು ಹಾಗೆಯೇ ರಾಗಬೇಕೆಂಬ ಅಂಬಲದಿಂದ ಪಾತಾಳ ಲೋಕವನ್ನೇ ಹೊಕ್ಕು
ಬಲಿಚಕ್ರವರ್ತಿಯ ಮನೆ ಬಾಗಿಲನ್ನು ಕಾಯುತ್ತಿದ್ದ ಆ ಹವಿಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ ಪ್ರಭು, ನೀವಲ್ಲವೇ? ಹೀಗಿರುವಲ್ಲಿ ನೀವೇನು ಸಾಮಾನ್ಯರಿಗೆ ಪ್ರಹಸ್ತ ಸಾಕು ಸಾಕು. ನಮ್ಮ ಅಗ್ರಜನನ್ನು ಹೊಗಳಿ ಹೊಗಳಿ ವನ್ನಸೂಲಕ್ಕೇರಿಸಲು ಬೇಡ. ನಿಮ್ಮಂಥವರ ಹೊಗಳಿಕೆಯಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳು ಇರುವುದೆಂದು ತಿಳಿದು ನಿರ್ಮಲ ಭಾವನವಾರ ಗಗನ ಸಗೀರನ್ನು ಸ್ಪರ್ಶ ಮಾಡಿ ಕಡೆಗೆ ವೇದವತಿಯ ಶಾಪಕ್ಕೆ ಗುರಿಯಾದವರೇ ಈ ನಮ್ಮ ಅಗ್ರಜ. ವಿಭೀಷಣ ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತಲೆ ಮೇಲೆ ಮಲಗೆದ್ದು ಅತುಳ ಪರಾಕ್ರಮಿ ಪೂರ ಭೀಕರನು ರಕ್ಕಸರಲ್ಲಿ ರಕ್ಕಸರು ನವವೇಕರನ ಪಂಡಿತನು ನಮ್ಮ ಗಜನನ್ನು ಈ ಸಾಕು ಸುಮ್ಮನೆ ಕುಳಿತು ಬಲೆ ಬಲೆ ಕುಂಭಕರ್ಣ ವಿಭೀಷಣನೇನು ಬಲ್ಲನು ನನ್ನ ವಿಚಾರವನ್ನು. ನಾನು ಜಗವಲ್ಲ, ಜಗತ್ತನ್ನೇ ಸೃಷ್ಟಿಸಿದ ಹೋ ಬ್ರಹ್ಮನನ್ನೇ ನನ್ನ ಅರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವೆ. ಇನ್ನು ಆ ನವಗ್ರಹಗಳಲ್ಲಿ ನನ್ನವಶ ಮಾಡಿಕೊಂಡು ಈ ನನ್ನ ಸಿಂಹಾಸನದ ಬೆಟ್ಟಗಳನ್ನಾಗಿ ಮಾಡಿಕೊಂಡಿರುವೆ. ಹೆಗ್ಗಟ್ಟಿಗಳೇ ಧರಿದು ಗಗನವೇ ಹರಿದು ಪೃಥ್ವಿಯೇ ತಲ್ಲಣಿಗೊಳಿಸಬಲ್ಲ ಹೀರಸಗಂಟನು ಪೂರ್ಣನ ಭಕ್ತನು ಅವನೊಬ್ಬನಿಗಲ್ಲದೆ ಮತ್ತಾರಿಗೂ ತಲೆಬಾಗನು ಈ ದಕ್ಷಿಣೇಶ್ವರನ ನಟ ಸ್ವರೂಪನು ಹತ್ತಿಸುವ ಸಮಯದ ನಾಟ ಸ್ವರೂಪನು ಹತ್ತಿಸುವ ಸಮಯದ ರಜಬಗಿರಿಯ ಮೇಲೆತ್ತಿ ತೊಳಿದವನು ಮಾಡ ಮುಕ್ಕಣ್ಣ ಶಿವನೇ ಮುಗ್ಗರಿಸಿ ಮುಕ್ಕಣ್ಣ ಶಿವನೇ ಮುಗ್ಗರಿಸಿ ನಿಜ ಭಕ್ತನಾದ ನನ್ನನ್ನು ನೋಡಿ ಅರುಣಿಸಿ ವರವಿತ್ತು ಜಗವೇ ಅಚ್ಚರಿ ಪಡುವಂತೆ ಮಾಡಿದ ಈ ದಶಮುಖನಿಗೆ ಅದಾರು ಸಾಧಿ ಎಂತಹ ನನಗೆ ಒಬ್ಬ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ತೃಣಕ್ಕೆ ಸಮಾನವಾದ ಶಿವ ಎಂಬ ಎರಡಕ್ಷರಗಳಿಂದಲೇ ಸಕಲ ದೋಷಗಳನ್ನೇ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಪ್ರಕೃತಿಯನ್ನು ಪಂಚಭೂತಗಳಿಗೆ ಒಡೆಯನಾದ ಪರಶಿವನನ್ನು ಮೃತ್ಯುಂಜಯನನ್ನು ಆರಾಧಿಸಿ ನವವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನು ನಾನು. ನಿಜ ಪ್ರಭು, ಈ ನಿಮ್ಮ ವೀರೋಚಿತವಾದ ಮಾತುಗಳನ್ನು ಕೇಳುತ್ತಿದ್ದರೆ ಎಂತಹ ಏಡಿಯಾದವನಿಗೂ ಧೀರತ್ವವು ಬರುವುದು. ಅದಾವ ಜನ್ಮದ ಪುಣ್ಯವೋ ಕಾಣೆ, ನಾನು ನಿಮ್ಮ ಬಳಿಯಲ್ಲಿ ಮಂತ್ರಿಯಾಗಿದ್ದು ನನ್ನ ಜನ್ಮವು ಸಾರ್ಥಕವಾಯಿತು. ಬಲೆ ಬಲೆ ಪ್ರಾಸ್ತ ನಿಜ ನಿಜ ಕಟುಪಟ ವೀರಸಿಂಹರೆಂದಿರಿಸಿ ಶ್ರೀ ಜಗದೋ ರಾವಣ ಕುಂಭಕರ್ಣರೆಂಬ ಸಹೋದರರು
ಸಿಡಿದೆದ್ದು ನಿಂತರೆ ಯಾರೇ ಉಳಿಯುವುದು? ಶತ್ರುಗಳು ಎದುರಾಗುವುದು. ಅಜ ಹರಿ ಇಂದ್ರಾದಿ ದೇವತೆಗಳೇ ಗಡಗಡ ನಡಿಗಿರೋದರು. ಅಮಿತ ಪರಾಕ್ರಮಶಾಲಿಯಾದ ನಮ್ಮಗ್ರಜನ ಸಾಧನೆ ಸಾಮಾನ್ಯವಾದದ್ದೇ. ಲೋಕನಾಯಕನ ವಾಸವಾಗಿದ್ದ ಕೈಲಾಸವನ್ನು ತನ್ನದೊಳಗಳಿಂದ ಎತ್ತಿ 14 ಲೋಕಗಳಿಗೆ ಆಶ್ಚರ್ಯನುಂಟು ಮಾಡಿದ ಅಸುರ ವೀರನಾರಿ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು. ಈಗಿರುವಲ್ಲಿ ಯಾವ ಶತ್ರು ಸಹ ನಮ್ಮ ಮುಟ್ಟಲಾರರು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನ್ನೇ ಭಜಿಸುತ್ತಾ ಮೃತ್ಯುಂಜಯನನ್ನೇ ವಶ ಮಾಡಿಕೊಂಡು ಮೃತ್ಯು ದೇವತೆಯು ಸೋದರಿ ಅಲ್ಲದೆ ಅವಳೆಂದಿಗೂ ಇಲ್ಲ. ನಾವು ಮುನಿದು ನಿಂತರೆ ಆ ಮಕ್ಕಳನ್ನೇ ಆಶ್ಚರ್ಯಪಡಬೇಕು. ಎಚ್ಚರವಿರಲಿ ಲೋಕಲೋಕಕ್ಕೆ, ಎಚ್ಚರವಿರಲಿ ಲೋಕಲೋಕಕ್ಕೆ, ಬಲೆ ಎಚ್ಚರವಿರಲಿ ಲೋಕಲೋಕಕ್ಕೆ, ಬಲೆ ಕುಂಭಕರ್ಣ. ಎಲ್ಲ ಮಾತುಗಳೆಲ್ಲವೂ ಸತ್ಯ. ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯಲ್ಲೂ ದಾಟಲು ಸಪ್ತ ಋಷಿಗಳಿಂದಲೇ ಆಗಲಿ ದೇವತೆಗಳಿಂದಲೇ ಆಗಲಿ ನನ್ನ ಅಜಾತ ಶತ್ರುವಾದ ಹರಿಯಿಂದಲೂ ಸಾಧ್ಯವಿಲ್ಲ. ಪುಷ್ಪಕೋಟಿ ಸಮಸ್ತೋತ್ರಂ ಪುಷ್ಪಕೋಟಿ ಸಮಸ್ತೋತ್ರಂ ಸ್ತೋತ್ರಕೋಟಿ ಸಮಂ ಜಪಂ ಜಪಕೋಟಿ ಸಮಧ್ಯಾನಂ ಧ್ಯಾನಕೋಟಿ ಸಮಕ್ಷಮಂ ಸಮಕ್ಷಮಂ ಸಮಕ್ಷಮಂ. ರಾವಣೇಶ್ವರ, ಜಯಲಕ್ಷ್ಮಿ ನಿನ್ನ ಸೊತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತನಾಗಿ ನಡೆದಿದ್ದರು ತನ್ನ ದುಷ್ಕರ್ಮಗಳನ್ನು ತ್ಯಜಿಸಿ ಯಾರು ಸತ್ಕಾರ್ಯಗಳನ್ನು ಮಾಡುತ್ತಾ ದೈವವನ್ನು ನೆನೆಯುತ್ತಾ ನೈಷ್ಠಿಕವಾದ ಕರ್ಮವನ್ನು ಆಚರಿಸಿ ತನ್ನ ಕರ್ಮವನ್ನು ತಿಳಿಯುವರೋ ಅಂಥವರಿಗೆ ದೈವವೂ ರಕ್ಷಿಸಬಲ್ಲದು, ಜಯಲಕ್ಷ್ಮಿಯೂ ಒಲಿಯಬಲ್ಲದು. ನನ್ನ ಮಾತನ್ನು ಕೇಳು ಅಣ್ಣ. ಕೇಳಿ ಕೇಳಿ ನನ್ನ ಕ್ರೋಧೋಮೇಶಗಳನ್ನು ನಾನೇನು ಮುಚ್ಚಿರುವೆನು. ನೀನಲ್ಲದೆ ಅನ್ಯರಾವರು ಈ ರೀತಿ ಮಾತನಾಡುತ್ತಾರೆ. ಎಷ್ಟೊತ್ತಿಗಾಗಲೇ ಅವರ ಶಿರಸ್ಸು ಶಾವಿಯಲ್ಲಿ ಜಾರುತ್ತಿತ್ತು. ಸಾಕು ಬದುಕೋ ಅಣ್ಣ. ವರ್ತಮಾನವೇನು? ನಿಮ್ಮ ತಂಗಿಯಾದ ಶೂರ್ಪನಖಾದೇವಿಯವರು ರೋಧಿಸುತ್ತಾ ಬರುತ್ತಿರುವರು. ಏನು? ನನ್ನ ತಂಗಿಯಾದ ಶೂರ್ಪನಖಾ ರೋಧಿಸುತ್ತಾ ಬರುತ್ತಿರುವಳೆ. ಬರಲಿ ಬರಲಿ, ಅವಳನ್ನು ರಾಜ ಮರ್ಯಾದೆಯಿಂದ ಬರಮಾಡಿ. ಅಣ್ಣ ನೋಡೋಣ, ಆ ಮೂಜಲ ಎಲ್ಲ ಬೇಕಲ್ಲಿ ನಾನು ತಿದ್ದಿ ಹೆಂಗ್ ಮಾಡ್ಬಿಟ್ಟವೆ. ಇವಳೇನು ಹೇಳುತ್ತಿರುವಳು ಒಂದು ಊತು ಎತ್ತಿಲ್ಲವಲ್ಲ. ಅಣ್ಣ, ನಾನು ಅಂಧಕಾಯಕ್ಕೆ ಹೋಗಿದ್ದೆ ಅಣ್ಣ. ಅಲ್ಲಿ 3 ಜನ ನೆಲ ಮಾನವನು. ಅವನು ಆಮನ ತಮ್ಮ ಅಕ್ಮಣ, ಆಮನ ಹೆಂಡತಿ ತೀಚೆ ಭಾಳ ತೊಂದರೆ ಐತೆ. ಏನಮ್ಮ ನಿಂಗೆ ತಂದು ಅಗ್ನಮತನ ಹೋದೆ. ಅವನ ಲಕ್ಷ್ಮಣ ಪಟ್ಟಿಂಗ ಎಲ್ಲ ಕುಯ್ದು ಕಳ್ತಾನೆ. Oh,
ಭಾರಿ ಅಪಮಾನ. ರಾಕ್ಷಸ ಕುಲ ಧೀಮಂತ ನೆನೆಸಿ ಕನಸು ಮನಸ್ಸಿನಲ್ಲಿ ನಮ್ಮ ಸ್ಮರಣೆ ಮಾಡಿದವರು ನಮ್ಮ ದಂಡಕಾರಣ್ಯಕ್ಕೆ ಬಂದು ದೈತ್ಯ ಸೋದರನ್ನೇ ಅಪಮಾನಗೊಳಿಸಿದರು. ಅಗ್ರಜ ನಡೆ, ಹೋಗಿ ಅವರನ್ನು ಧ್ವಂಸ ಮಾಡಿ ಉಪಕರಣ ಸೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಹವಲ್ಲ. ಶೂರ್ಪನಖ, ನಿಜ ಹೇಳು, ನೀನೇನೋ ಸ್ವಚ್ಛೆಯಾಗಿ ವರ್ತಿಸಬೇಕು. ನಿಜ ಹೇಳು. ನೋಡೋಣ. ಹೇಳುವುದೇನು ಹೇಳುವುದೇನು ನಮ್ಮ ಎಲ್ಲ ದಂಡ ಕಾರಣಗಳಲ್ಲಿ ಬಂದು ನೆಲೆಸಿ ನಮಗೆ ಅಪಮಾನ ಮಾಡಿರುವ ಮಾನವರು ಇನ್ನೆಂತಹ ಪರೋಕ್ಷಮಶಾಲಿಗಳಿರಬಹುದು. ಅಣ್ಣ, ಆಮ ಅಕ್ಮಣ ಒದಿತು ಬೇಡಣ್ಣ. ಆ ವಿಧವೆಯ ತೀತೆ ಅಂತ ಬೇಡ. ಆಮ ಅಕ್ಮಣ ವಂಚಿಸಿ ಆಕೆಯನ್ನು ಅಪಾನ ಮಾಡಿಕೊಂಡು ಬಂದು ನಿನ್ನ ಇಷ್ಟದಂತೆ ಮಾಡಿಕೊಂಡ. ಬಲೆ ಬಲೆ ಸುಪ್ಪನಕ ನಾಸಿಕ ಹೋದರೂ ಬುದ್ಧಿ ಮಾತ್ರ ಚುರುಕಾಗಿಯೇ ಇದೆ. ನೀನಿನ್ನು ಅಂತಃಪುರಕ್ಕೆ ಹೋಗಿ ಔಷಧೋಪಚಾರವನ್ನು ಮಾಡಿಸಿಕೊ. ಮಾವ ಮಾಹಿತಿಯಿಂದ ಎಲ್ಲವೂ ಸಾಧ್ಯವಾಗುವುದಣ್ಣ. ಎಲೆ ಕರಕಾಸುರರೇ, ನೀವೀಗಲೇ ಹೋಗಿ ಮಾವನಾದ ಮಾರೀಶನನ್ನು ಬರಮಾಡಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ರಾವಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಬಾ ಮಾವ ಬಾ. ನನ್ನ ತಂಗಿ ದಂಡಕಾರಣ್ಯಕ್ಕೆ ತೆರಳಿದ್ದರಂತೆ. ಅಲ್ಲಿ ರಾಮ ಲಕ್ಷ್ಮಣ ಸೀತೆ ಅವಳ ಮೂಗುಗಳನ್ನು ಕತ್ತರಿಸಿ ಅಪಮಾನ ಮಾಡಿ ಕಳಿಸಿರುತ್ತಾರೆ. ಭವಿಷ್ಯತ್ತನು ನೀನು. ನನ್ನ ತಂಗಿ ಶೂರ್ಪನಖ ಹೇಳಿದಂತೆ ಅವರೇನು ಮಾನವರು ಅಥವಾ ದಾನವರು ಗುರುತಿಸಿ ಹೇಳು. ಆಗಬಹುದು. ರಾವಣೇಶ್ವರ, ದಾನವರನ್ನು ಸಂಹರಿಸಲು ಮಾನವರಾಗಿ ಸಂಚರಿಸಿ ಬಂದಿರುವರು. ಅಸತ್ಯವನ್ನು ನಾನು ಹೇಳುತ್ತಿರುವುದು ಸತ್ಯ. ನಾನು ಹೇಳ್ತೇನೆ ಅಸತ್ಯ. ಮಾವ, ಈ ರಾವಣೇಶ್ವರನ ಸಮಕ್ಷಮದಲ್ಲಿ ಸಮಸ್ವರದಿಂದ ಉತ್ತರವನ್ನು ಕೊಡುವುದನ್ನು ಎಲ್ಲೆಂದ ಕಲಿದೆ. ವಿಭೀಷಣ, ಇವನ ಕಂಕಳಲ್ಲಿರುವ ತಾಳಗಳನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡಿಬಿಡು. ರಾವಣೇಶ್ವರ, ಈ ನಮ್ಮ ಲಂಕಾ ರಾಜ್ಯದಲ್ಲಿ ಭವಿಷ್ಯವನ್ನು ನುಡಿಯುವನೆಂದರೆ ಮಾವನಾದ ಮಾರೀಚನೊಬ್ಬನೇ. ಈ ಕಾರ್ಯ ನನ್ನಿಂದ ಸಾಧ್ಯವಿಲ್ಲ. ನಿಲ್ಲು ಮಾವ, ನಿಲ್ಲು. ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತನು. ಇದುವರೆಗೂ ನನ್ನ ಹುಟ್ಟು ಬೆಳೆದಿರುವೆ. ನೀನು ನನಗೊಂದು ಸಹಾಯ ಮಾಡಲೇಬೇಕು. ನನ್ನಿಂದ ಯಾವ ಸಹಾಯವಾಗಬೇಕೆಂದು ಕೇಳು ರಾವಣೇಶ್ವರ. ಆ ಸೀತೆ ಬಹು ಸೌಂದರ್ಯವತಿ. ಆಕೆಯನ್ನು ಹೊತ್ತು ತರಬೇಕು. ಇದಕ್ಕೆ ನಿನ್ನ ಸಹಾಯವು ಅಗತ್ಯವಾಗಿ ಬೇಕು. ಈ ಇಳಿಯ ವಯಸ್ಸಿನಲ್ಲಿ ಇಂತಹ ಹೀನ ಕೃತ್ಯವನ್ನು ಮಾಡಿ ನೊಂದಿ ಬದುಕಲಾರೆ. ಕ್ಷಮಿಸ ರಾವಣೇಶ್ವರ. ನಾನು ಹೇಳಿದಂತೆ ಕೇಳಿದರೆ ಇನ್ನು ಶಿರಸ್ಸನ್ನು ಕತ್ತರಿಸಿ ದಶದಿಕ್ಕುಗಳಿಗೆ ಬಿಸಾಡುವೆನು. ಈತನ ಕೈಯಿಂದ ಸಾಯುವ ಬದಲು ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಬೆಳೆಯುವುದೇ ಲೇಸು. ರಾವಣೇಶ್ವರ, ನೀನು ಹೇಳಿದ ಹಾಗೆ ಆ ರಾಮಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುವೆನು. ತದನಂತರ ನಿನ್ನ ಮನ ಬಂದಂತೆ ಮಾಡು, ನಾನಿನ್ನು ಬರುವೆನು. ಹೆಣ್ಣು ನನ್ನ ಕಾರ್ಯ ಸಾಧಿಸಿದಂತೆ ಸರಿ. ಹಾಗಾದರೆ ಪ್ರಭು, ದಂಡ ಕಾರಣಕ್ಕೆ ಹೋಗಲು ಎಚ್ಚರಿಸಲೇ ಪ್ರಜೆಗಳನ್ನ? ಬೇಡ ಬೇಡ ಪ್ರಹಸ್ತ, ನೀನೊಬ್ಬನೇ ನನ್ನ ಸಂಗಡ ಬಾ ಸಾಕು. ಮಾರ್ಗ ಮಧ್ಯದಲ್ಲಿ ವಿಚಾರವನ್ನು ತಿಳಿಸಿ ಮಾರ್ಗ ಮಧ್ಯದಲ್ಲೇ ವಾಪಸ್ ಕಳಿಸುವೆನು. ಸೀತಾಪಹರಣ, ವಿಶ್ವಾಮಿತ್ರ ಯಾಗವನ್ನು ಭಂಗ ಮಾಡಲು ಹೋಗಿ ನನ್ನ ತಮ್ಮನಾದ ಸುಬಾಹುವನ್ನು ಕಳೆದುಕೊಂಡೆ. ಶ್ರೀರಾಮಚಂದ್ರನಾರು ಸೀತಾಮಾತೆ ಯಾರೆಂದು ಎಷ್ಟು ಹೇಳಿದರು ಆತನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಬರಲು ಹೋಗಿರುವನು. ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀರಾಮಚಂದ್ರ, ಮಹಾಲಕ್ಷ್ಮಿಯೇ ಸೀತಾಮಾತೆ ಎಂದು ಎಷ್ಟು ಹೇಳಿದರು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ದುರಹಂಕಾರಿಗಳಿಗೆ ತಕ್ಕ ಸಾಕ್ಷಿಯಾಗಲೇಬೇಕು. ಈತನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಬಂದದ್ದೇ ಆದಲ್ಲಿ ಇಡೀ ಲಂಕೆಯ ಭಸ್ಮೀಭೂತವಾಗಿ ಹೋಗುವುದು. ಶಂಭೋ ಮಹಾದೇವ.
ಸ್ವಾಮಿ, ಅಲ್ಲಿ ನೋಡಿ, ಆ ಸಾರಂಗು ಎಷ್ಟೊಂದು ಮನೋಹರವಾಗಿರುವುದಲ್ಲವೇ? ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟವಾಡಿಕೊಂಡು ನನ್ನ ಬೇಸರವನ್ನೆಲ್ಲ ಕಳೆಯುವೇನು. ಜಾನಕಿ, ಸ್ವಾಮಿ, ಮಾಯಾ ಮೃಗವ ನೀನಿದ ನೋಡಿ ಬಯಸುವೆ ಈಗ. ಮಾಯಾ ಮೃಗವ ನೀನಿದ ನೋಡಿ ಬಯಸುವೆ ಈಗ. ಮಾಯಾ ಮೃಗವ ನೀನಿದ. ಬನ್ನಿ. ದಾನವ ಮಾಯೆ ಸೀತಾ 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 ದಾನವ ಮಾಯೆ ಪ್ರೇಮದಾಯ. ಜಾನಕಿ, ದಾನವ ಮಾಯೆ ಪ್ರೇಮದಾಯ. ಅಲ್ಲಿ ನೋಡಿ ಸ್ವಾಮಿ, ದಾನವ ಮಾಯೆ ಪ್ರೇಮದಾಯ. ಸೀತಾ, ದಾನವ ಮಾಯೆ ಪ್ರೇಮದಾಯ. ದಾನವ ಮಾಯೆ ಪ್ರೇಮದಾಯ. ಜಾನಕಿ, ಪ್ರಭು, ದಾನವ ಮಾಯೆ ಪ್ರೇಮದಾಯ. ನಿಜವನ ರುಗುವೆ ತಿಳಿಯೈದ. ಸ್ವಾಮಿ, ನಿಜವನ ರುಗುವೆ ತಿಳಿಯೈದ. ಜಾನಕಿ, ಸ್ವಾಮಿ, ನಿಜವನು ಹರುಗುವೆ ತಿಳಿಯೈದ. ಜಾನಕಿ, ಸ್ವಾಮಿ, ನಿಜವನು ಹರುಗುವೆ ತಿಳಿಯೈದ. ನಿಜವನ ರುಗುವೆ ತಿಳಿಯೈದ. ಜಾನಕಿ, ಸ್ವಾಮಿ, ನಿಜವನ ರುಗುವೆ ತಿಳಿಯೈದ. ಮಾಯಾ ಮೃಗವ ನೀನಿದ ನೋಡಿ ಬಯಸುವೆ ಈಗ. ಮಾಯಾ ಮೃಗವ ನೀನಿದ ಮೃಗವ ನೀನಿದ ಮೃಗವ ನೀನಿದ. ಜಾನಕಿ, ಸ್ವಾಮಿ, ಹಿಂದೆ ನಾವು ಶೂರ್ಪನಖಾ ದೇವಿಗೆ ಅಪಮಾನ ಮಾಡಿಕೊಡಿಸಿದರು. ಆದ್ದರಿಂದ ಆಹಾ, ದಾನವರು ಈ ರೂಪಿನಲ್ಲಿ ಬಂದು ನಮ್ಮನ್ನು ವಂಚಿಸುವರು. ನೀನು ಅದನ್ನು ಬಯಸಬೇಡ ಜಾನಕಿ. ನೀನು ಅದನ್ನು ಬಯಸಿ ದುಃಖ ಪಡುವುದಲ್ಲದೆ ನನ್ನನ್ನು ದುಃಖಕ್ಕೀಡು ಮಾಡಬೇಡ. ಸ್ವಾಮಿ, ನಿನಗೆ ಬೇಕಿದ್ದರೆ ಹೇಳು, ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ತಂದು ಕೊಡುತ್ತೇನೆ. ಆಹಾ, ಕೂಡದು ಸ್ವಾಮಿ. ಸಾಮಾನ್ಯ ಮೃಗವನ್ನು ಹಿಡಿದುಕೊಡಲಾಗದ ನೀವು ಇನ್ನು ಹೇಮಸಾರಂಗವನ್ನು ಹಿಡಿದುಕೊಳ್ಳಬಲ್ಲಿರಾ? ಆಹಾ, ಸಾಧ್ಯವಿಲ್ಲ. ಹಿಡಿದುಕೊಡುವುದಾದರೆ ಆ ಮೃಗವನ್ನು ಹಿಡಿದುಕೊಡುವರಾಗಿ, ಇಲ್ಲವೇ ಅದನ್ನು ಕೊಂದು ಆದರೂ ಅದರ ಚರ್ಮವನ್ನು ತೆಗೆದುಕೊಂಡು ಬನ್ನಿ. ಇಲ್ಲವಾದರೆ ನಾನು ಫಲಹಾರವನ್ನು ಸ್ವೀಕರಿಸುವುದಿಲ್ಲ. ಜಾನಕಿ, ಶಾಂತಿ. ಲಕ್ಷ್ಮಣ, ಲಕ್ಷ್ಮಣ. ಅಣ್ಣ,
ಜಾನಕಿಯು ಈ ಸಾರಂಗವನ್ನು ಅಪೇಕ್ಷೆ ಪಟ್ಟಿರುವಳು. ನಾನೀಗಲೇ ಹಿಡಿದು ತರುತ್ತೇನೆ. ಬೇಡ ಸಹೋದರ, ಸತಿಯು ಅಪೇಕ್ಷೆ ಪಟ್ಟಿದ್ದನ್ನು ಪತಿಯಾದವನು ಈಡೇರಿಸಬೇಕು. ಅದನ್ನು ನಾನೇ ಹಿಡಿದು ತರುತ್ತೇನೆ. ಒಂದು ವೇಳೆ ಮಾಯಾ ಮೃಗವೇ ಆದರೆ ಕೊಂದು ಬರುತ್ತೇನೆ, ನಿಜವಾದ ಮೃಗವೇ ಆದರೆ ಹಿಡಿದು ತರುತ್ತೇನೆ. ನಾನು ಬರುವವರೆಗೂ ನೀನು ಈ ಸ್ಥಳವನ್ನು ಬಿಟ್ಟು ಎಲ್ಲಿಯೂ ಹೋಗಕೂಡದು. ಹಾಗಲೇ ಅಣ್ಣ. ಜಾಗ್ರತೆ. ಎಲ್ಲಿಗೆ ಹೋಗುವೆ ಹುಲ್ಲ ಮೃಗವೇ ನೀ, ಎಲ್ಲಿಗೆ ಹೋಗುವೆ ಹುಲ್ಲ ಮೃಗವೇ ನೀ, ಅಲ್ಲೇ ನಿನ್ನಯ ಸೊಲ್ಲ ನಡಗಿತೆ, ಅಲ್ಲೇ ನಿನ್ನಯ ಸೊಲ್ಲ ನಡಗಿತೆ, ಎಲ್ಲಿಗೆ ಹೋಗುವೆ ಹುಲ್ಲ ಮೃಗವೇ ನೀ. ಯಾವ ಅಪಾಯದಲ್ಲಿ ಸಿಲುಕಿರವರೋ ಏನು, ಬೇಗನೆ ಹೋಗಿ ಅದೇನೆಂಬುದಾಗಿ ಪರಿಶೀಲಿಸಿ ನೋಡಬಾರದೆ? ಅಮ್ಮ, ಧ್ವನಿ ಏನು ಕೇಳಿ ಬಂದಿತು ತಾಯಿ. ಆದರೆ ಆ ಧ್ವನಿಯಲ್ಲಿ ನನಗೆ ನಂಬಿಕೆ ಸಾಲದು. ಧೈರ್ಯದಿಂದಿರಿ ತಾಯಿ. ನನ್ನ ಸ್ವಾಮಿಯ ಆರ್ತಧ್ವನಿಯು ನನಗೆ ತಿಳಿಯದೆ. ಇಲ್ಲ, ಯಾವುದೋ ರಾಕ್ಷಸರ ಮಾಯಿಗೆ ಸಿಲುಕಿರಬಹುದು. ಯಾವ ಕಷ್ಟಕ್ಕೆ ಸಿಲುಕಿರವರೋ ಏನು. ಅಯ್ಯೋ ಇಲ್ಲ, ಏನಾದರೂ ಆಗಲಿ, ಬೇಗನೆ ಹೋಗಿ ಅದೇನೆಂಬುದಾಗಿ ನೋಡಬಾರದೆ? ಅಮ್ಮ, ಏನು ಮಾತನಾಡುತ್ತಿರುವಿರಿ ತಾಯಿ? ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಆಪತ್ತೆಂದರೇನು, ಅಪಾಯವೆಂದರೇನು? ಧೈರ್ಯದಿಂದಿರಿ ತಾಯಿ, ಚಿಂತಿಸದಿರಿ. ಓಹೋ, ಈಗ ಅರ್ಥವಾಯಿತು. ಕಡೆಗೆ ದಾಯಾದಿಗಳ ಮಾತ್ಸರ್ಯವನ್ನು ಸಾಧಿಸಿಯೇ ಬಿಟ್ಟೆಯಲ್ಲ. ಅರ್ಥವಾಯಿತು. ನನ್ನ ಸ್ವಾಮಿ ಇಲ್ಲದಿರುವ ಸಮಯದಲ್ಲಿ ನಿನ್ನ ಅತ್ತಿಗೆಯೋ ನಿನ್ನ ಮಳಾಗುಳೆಂದು ಭಾವಿಸ್ತಿರುವೆ ಏನು? ಆಗಲಿ ತಾಯಿ. ಅಗ್ರಜನ ಆಜ್ಞೆಯನ್ನು ಮೀರಿದ ದೋಷವು ಬಂದರೂ ಸರಿ, ನಾನೀಗಲೇ ಹೊರಟು ಅಗ್ರಜನ ಕುಶಲ ವಾರ್ತೆಯನ್ನು ನೋಡುವೆನು. ಅಮ್ಮ, ಹೋಗುವ ಮುನ್ನ ನನ್ನದೊಂದು ಕೋರಿಕೆ ಇರುವುದು ತಾಯಿ. ಏನದು? ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಪ್ರತಿಷ್ಠಾಪಿಸುವೆನು. ನಾನಾಗಲಿ ಅಗ್ರಜನಾಗಲಿ ಬರುವವರೆಗೂ ಈ ಆಜ್ಞೆಯನ್ನು ದಾಟಿ ಬರಬಾರದೆಂದು ಇದೋ ಬೇಡಿಕೊಳ್ಳುವೆನಮ್ಮ. ಹಾಗೆ ಆಗಲಿ. ವನಸ್ಥಳಗಳಿರ
ವಟವೃಕ್ಷಗಳಿರ ತಲೆಗಾಯ್ದುದೆಮ್ಮ ಸೀತಾಮಾತೆಯ ತಲೆಗಾಯ್ದುದೆಮ್ಮ ಸೀತಾಮಾತೆಯ ಸೀತಾಮಾತೆಯ ಭವತಿ ಭಿಕ್ಷಾಂ ದೇಹಿ. ಭದ್ರೆ, ನಾನು ಬಹುದೂರದಿಂದ ಈ ಬಳಿಗೆ ಬಂದು ಈ ಆಶ್ರಮಕ್ಕೆ ಬಂದಿರುವುದು. ಹಸಿವೆ ತೃಷಗಳಾದರೂ ಬಾಧಿಸುತ್ತಿರುವುದು. ಏನಾದರೂ ನೀಡು ಭದ್ರೆ. ನನ್ನ ಮೈದನ್ನಾದ ಲಕ್ಷ್ಮಣನು ನನ್ನ ಸ್ವಾಮಿ ಶ್ರೀರಾಮಚಂದ್ರನು ಇಲ್ಲಿಯೂ ಎಲ್ಲೂ ಹೋಗಿದ್ದಾರೆ. ಅವರು ಬಂದ ನಂತರ ನಾವೆಲ್ಲರೂ ಸೇರಿ ನಿಮ್ಮನ್ನು ಸತ್ಕರಿಸ್ತೀವಿ. ಅಲ್ಲಿಯವರೆಗೂ ಇಲ್ಲೇ ವಿಶ್ರಮಿಸಿಕೊಳ್ಳಿ. ಎಂತಹ ಸೌಂದರ್ಯವತಿ, ಇವಳೆಂತಹ ಸೌಂದರ್ಯವತಿ. ನನ್ನ ಅಜಾತ ಶತ್ರುವಾದ ಆ ಹರಿಯು ಕೂಡ ತನ್ನ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸಿದ ರೂಪವೇ ಸರಿ. ಎಂತಹ ಜ್ವಾಲೆ. ಲಕ್ಷ್ಮಣ, ಮೆಚ್ಚಿದೆ ನಿನ್ನ ಜಾಣ್ಮೆಗೆ. ಜಗತ್ತೇ ಅಚ್ಚರಿಪಡಿಸುವಂತೆ ಸಪ್ತಋಷಿಗಳನ್ನೇ ಪ್ರತಿಷ್ಠಾಪಿಸಿರುವೆಯ. ನರಿಗಳು ವಿಕಟವಾಗಿ ಕೂಗುತ್ತಿರುವುದು ಮೃತ್ಯುವಿನ ಸೂಚನೆ ಬೇರೆ. ಈ ದಶಗಂಡ ರಾವಣನಿಗೆ ಮೃತ್ಯುವಿನ ಸೂಚನೆ. ಇಷ್ಟು ಹೊತ್ತಿಗಾಗಲೇ ಮಾವನಾದ ಮಾರೀಚನು ಆ ರಾಮ ಲಕ್ಷ್ಮಣನನ್ನು ಬಹುದೂರ ಕರೆದುಕೊಂಡು ಹೋಗಿರುವುದು. ಮಾರೀಚ, ನನ್ನನ್ನು ಮನ್ನಿಸಿಬಿಡಿ. ಹಸಿರು ಕೃಷಿಗಳಾದ ಕೈಕಾಲುಗಳಲ್ಲಿ ತ್ರಾಣವಿಲ್ಲ. ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ಇದು ತೆಗೆದುಕೊಳ್ಳಿ ಪೂಜ್ಯರೇ. ಬೆಳಗ್ಗೆ ಬಂದು ನೀಡುವ ಬದಲೇ. ಕ್ಷಮಿಸಿ ಪೂಜ್ಯರೇ, ಇಲ್ಲಿ ನನ್ನ ಮೈದನ್ನಾದ ಲಕ್ಷ್ಮಣನು ಸಪ್ತ ಋಷಿಗಳ ಗೆರೆಯನ್ನು ಹಾಕಿರುವನು. ಅದನ್ನು ನಾನು ದಾಟುವಂತಿಲ್ಲ. ನಮ್ಮಂತಹ ಯತಿಗಳಿಗೆ ಸಪ್ತ ಋಷಿಗಳ ಆಜ್ಞೆ. ಹಸುವಿನಿಂದ ಬಲನೆ ಬಂದ ನಾವು ನಿನ್ನ ಆಶ್ರಮದಲ್ಲಿ ಹಸುನೇಗಿದ್ದೆ. ಆದರೆ ಇಡೀ ನನ್ನ ಶಾಪಕ್ಕೆ ಗುರಿಯಾಗುವೆ. ನಿಲ್ಲಿ, ತಮ್ಮದು ಇಷ್ಟದಂತೆ ಆಗಲಿ. ಬೆಳಗ್ಗೆ ಬಂದು ನೀಡುವ, ಇನ್ನೂ ಬೆಳಗ್ಗೆ ಬಂದು ನೀಡುವ, ಇನ್ನೂ ಬೆಳಗ್ಗೆ ಬಂದು ನೀಡುವ, ಇನ್ನೂ ಬೆಳಗ್ಗೆ ಬಂದು ನೀಡುವ. ಇದೋ ಇದೋ ಚಂದ್ರ ಇದೋ ಸುಪ್ರಚಂಡ ಬಾಹುವಿನ ಇದೋ ನಿರ್ಜರ ಮನೋತ್ಸಾಹ ಬಂಧನ ಇದೋ ನೋಡು ಮನ್ಮತಾಂಗನ ಇದೋ ಹರಿರಾಯರಗಂಧರ ರಾವಣ ಸಾರ್ವಭೌಮನ ನೋಡೇ ವಿಮಾನವು ಸಿದ್ಧವಾಗಿರು ನಗರಕ್ಕೆ. ಅಯ್ಯೋ ರಾಮಚಂದ್ರ, ಎಲ್ಲಿರುವಿರಿ? ಬೇಗ ಬಂದು ನನ್ನನ್ನು ಕಾಪಾಡಬಾರದೆ. ಈ ದುರುಳನು ನನ್ನನ್ನು ಅಪಹರಿಸಿರುವನು. ಬೇಗ ಬಂದು ಕಾಪಾಡಬಾರದೆ. ಅಯ್ಯ ದಶರಥ ಚಕ್ರವರ್ತಿ, ಮೈದನ್ನಾದ ಲಕ್ಷ್ಮಣನೇ, ಎಲ್ಲಿರುವಿರಿ? ಬೇಗ ಬಂದು ನನ್ನನ್ನು ಕಾಪಾಡುವರು ಯಾರೂ ಇಲ್ಲವೇ? ಯಾರೂ ಇಲ್ಲವೇ?
ಯಾರು ಅದರ ಸ್ನೇಹಿತರಾದ ದಸರ ಚಕ್ರವರ್ತಿ ನೆನೆಯುತ್ತಿರುವರಲ್ಲ. ಅಮ್ಮ, ನೀನು ಯಾರು? ಹೀಗೆ ರೋಧಿಸಲು ಕಾರಣವೇನು? ಅಯ್ಯ ಪಕ್ಷಿರಾಜ, ನಾನು ದಶರಥ ಚಕ್ರವರ್ತಿಯ ಸೊಸೆಯು, ಶ್ರೀರಾಮಚಂದ್ರನ ಧರ್ಮ ಪತ್ನಿಯು. ಈ ದುರುಳನು ನನ್ನ ಸ್ವಾಮಿ ಇಲ್ಲದಿರುವ ಸಮಯದಲ್ಲಿ ನನ್ನನ್ನು ಅಪಹರಿಸಲು ಬಂದಿರುವನು. ನೀನಾದರೂ ನನ್ನನ್ನು ಕಾಪಾಡಬಾರದೆ? ಹಲೋ ಪಾಪಪ್ಪ, ರಾಮಚಂದ್ರ ಇಲ್ಲ ವೇಳೆಯಲ್ಲಿ ಸೀತಾಮಾತೆ ಕೊಂದುಕೊಂಡು ಹೋಗ್ತಿರ್ವಿಯ, ನನ್ನೊಡನೆ ಯುದ್ಧ ಮಾಡಿ ಗೆದ್ದು ಹೋಗು. ಮೊದಲು ನೀನು ತಿಳಿಸು. ಮಹಾಪರಾಕ್ರಮಶಾಲಿಯಾದ ಜಟಾಯು, ನನಗೆ ಸರಿಯಾದರೆ ಸರಿ, ಇಲ್ಲವಾದರೆ ನಿನ್ನ ನುಂಗು ಬಿಡುತ್ತೇನೆ. ಜಟಾಯು ಇವನು ಬಹಳ ಪರಾಕ್ರಮಶಾಲಿ ಎಂದು ತಿಳಿದಿರುವೆನು. ಉಪಾಯದಿಂದ ಪಾರಾಗಲೇಬೇಕು. ಎಲ್ಲವೋ ಜಟಾಯು, ನಾವಿಬ್ಬರೂ ಸಮಬಲದವರಾದ್ದರಿಂದ ನಮ್ಮ ಜೀವದ ನೆಲೆಯನ್ನು ಹರಿತು ಯುದ್ಧ ಮಾಡೋಣ. ಮೊದಲು ನೀನೇ ತಿಳಿಸು. ನನ್ನ ಜೀವದ ನೆಲೆಯು ನನ್ನ ಹೆಡಗಾಲ ಅಂಕುಷ್ಟದಲ್ಲಿರುವುದು. ನನ್ನ ಜೀವನದಲ್ಲಿಯೂ ನನ್ನ 2 ರೆಕ್ಕೆಗಳಲ್ಲಿರುವುದು. ಹಾಗಾದರೆ ಯುದ್ಧಕ್ಕೆ ಸಿದ್ಧರಾಗು. ರಾಮಚಂದ್ರ, ರಾಮಚಂದ್ರ, ಕೆಲವೋ ಮುದಿ ಹೆದ್ದೆ, ನಿನ್ನ ಸ್ಥಿತಿ ಏನಾಯ್ತೆಂದು ನೋಡು. ಈಗ ಜಾನಕಿ, ನಿನ್ನನ್ನು ರಕ್ಷಿಸುವರು ಯಾರೂ ಇಲ್ಲ. ಲಂಕಾನಗರಕ್ಕೆ ಹೋಗುವ. ರಾಮಚಂದ್ರ, ನನ್ನನ್ನು ಕಾಪಾಡಲು ಬಂದ ಈ ಪಕ್ಷಿರಾಜನಿಗೂ ಇಂತಹ ದುರವಸ್ಥೆಯು ಉಂಟಾಯಿತೆ. ಆಗಲಿ ಅಯ್ಯ ಪಕ್ಷಿರಾಜ, ಈ ವಿಚಾರವು ನನ್ನ ಸ್ವಾಮಿ ಶ್ರೀರಾಮಚಂದ್ರನಿಗೆ ತಿಳಿಸುವ ತನಕ ನಿನ್ನ ಪ್ರಾಣ ಪಕ್ಷಿಯು ಹಾರಿ ಹೋಗದಿರಲಿ. ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ಲಕ್ಷ್ಮಣ, ಜಾನಕಿ ಓರ್ವಳನ್ನೇ ಬಿಟ್ಟು ಬರಬಾರದೆಂದು ಹೇಳಿರಲಿಲ್ಲವೇ? ಏತಕ್ಕಾಗಿ ಬಂದೆ? ಅಣ್ಣ, ದೂರದಲ್ಲಿ ನಿಮ್ಮ ಆತ್ಮಧ್ವನಿಯು ಕೇಳಿ ಬರಲು ಮಾತೆಯವರು ಭೀತರಾಗಿ ಎಷ್ಟು ವಿಧವಾಗಿ ಬೇಡಿಕೊಂಡರು. ನನ್ನನ್ನು ಅವಾಚ್ಯ ಶಬ್ದಗಳನ್ನಾಡಿ ಕಳಿಸಿಕೊಟ್ಟರಣ್ಣ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ಅದು ಸಾರಂಗವಲ್ಲ. ಮಾರೀಚನು ಸಾರಂಗ ವೇಷದಲ್ಲಿ ಬಂದು ಕೂಗಿಕೊಂಡನು. ನಡೆ, ಜಾಗ್ರತೆಯಾಗಿ ಹೋಗಿ ಜಾನಕಿಯನ್ನು ನೋಡೋಣ. ಹಾಗಲೇ ಮನೋಹರೇ, ಜನನಿ, ವೈದೇಹಿ, ಮಾತಾ, ಜಾನಕಿ. ಲಕ್ಷ್ಮಣ, ಅಣ್ಣ, ಜಾನಕಿಯು ಕಾಣುತ್ತಿಲ್ಲ. ಗೋದಾವರಿ ತೀರದಲ್ಲೇನಾದರೂ ಇರುವಳೇನು, ಹೋಗಿ ನೋಡಿ ಬಾ. ಹಾಗಲೇ ಅಣ್ಣ. ನಿಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಅಮ್ಮ,
ಅಮ್ಮ ಜನನೇ ಮಾತಾ ಅಮ್ಮ ಸೀತೆಯು ಕಂಡಳೆ. ಗೋದಾವರಿ ತೀರದಲ್ಲೂ ಸಹ ಮಾತೆಯವರ ದರ್ಶನವಾಗಲಿಲ್ಲವಣ್ಣ. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ನಾವಿಲ್ಲದ ಸಮಯವನ್ನು ನೋಡಿ ಯಾರೋ ಜಾನಕಿಯನ್ನು ಅಪಹರಿಸಿದವರು. ಈಗೇನು ಮಾಡುವುದು ಲಕ್ಷ್ಮಣ? ಇನ್ನೆಲ್ಲೇ ಹುಡುಕುವುದು? ಆರಾಮಗಳು ನಿನ್ನ ಆರು ಕದ್ವೈದಾರೋ ಜಾನಕಿ. ಅಣ್ಣ ಸಮಾಧಾನ. ಆರಾಮಗಳು ನಿನ್ನ
ಎಷ್ಟು ಹುಡುಕಿದರೂ ಜಾನಕಿಯ ಸುಳಿವೇ ಸಿಗುತ್ತಿಲ್ಲ ಲಕ್ಷ್ಮಣ. ಜಾನಕಿಯ ಇನ್ನೆಲ್ಲರಸಲಿ ನನ್ನ ವೈದೇಹಿಯನ್ನ, ಇನ್ನೆಲ್ಲರಸಲಿ. ಅಣ್ಣ, ಇಲ್ಯಾವುದೋ ಪಕ್ಷಿ ಬಿದ್ದಿರುವುದು. ಇದೇನಾದರೂ ಮಾತೆಯನ್ನು ಕೊಂದಿರಬಹುದೇ? ಅಪ್ಪಣೆ ಆದರೆ ಈಗಲೇ ಧ್ವಂಸಗೊಳಿಸಿ. ರಾಮ ರಾಮ, ಸ್ವಲ್ಪ ತಡೆ ಲಕ್ಷ್ಮಣ. ರಾಮ, ಈತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವನು. ಯಾರೆಂದು ವಿಚಾರಿಸು. ರಾಮ ರಾಮ ರಾಮ. ಅಯ್ಯ ರಾಮಚಂದ್ರ, ಪಕ್ಷಿರಾಜ, ನೀನು ಯಾರು? ಈ ರೀತಿ ರೋಧಿಸುತ್ತಿರಲು ಕಾರಣವೇನು? ರಾಮಚಂದ್ರ, ದಶರಥನ ಮಹಾರಾಜರ ಮಿತ್ರನು ನಾನು. ನನ್ನ ಹೆಸರು ಜಟಾಯು. ರಾವಣನು ಸೀತಾಮಾತೆ ಕದ್ದುಕೊಂಡು ಹೋಗ್ತಿರುವಾಗ ಅಡ್ಡಗಟ್ಟಿದನು. ಅದಕ್ಕೆ ಈ ದುರಸ್ಥಿತಿಗೆ ಗುರಿಯಾದನು. ಅಮ್ಮನವರು ನಿಮಗೆ ಈ ವಿಷಯವನ್ನು ತಿಳಿಸುವ ತನಕ ಪ್ರಾಣದಿಂದಿರುವಂತ ಆಶೀರ್ವಾದ ಮಾಡಿದರು. ನನ್ನ ಕೆಲಸವಾಯಿತು. ಸದ್ಗತಿ ಕೊಡು ರಾಮಚಂದ್ರ. ರಾಮ. ಜಟಾಯು, ನಮಗೋಸ್ಕರವಾಗಿ ಪ್ರಾಣ ಬಿಟ್ಟೆಯ, ನಮಗೋಸ್ಕರವಾಗಿ ಪ್ರಾಣ ಬಿಟ್ಟೆಯ. ಸಹೋದರ, ಅಣ್ಣ, ನಮ್ಮ ತಂದೆಯ ಮಿತ್ರನಾದ ಈತನ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ನಂತರ ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗೋಣ. ಆಗಲಿ ಅಣ್ಣ. ಕಾ
ಮತ್ತೆ ಕೋಗಿಲೆಯೇ ತರುಲತೆಗಳಿರ ಕಂಡಿರೆ ನನ್ನ ಸೀತೆಯ ಪಲ್ಲವಾದರಯ್ಯ ಕಂಡಿರೆ ನನ್ನ ಸೀತೆಯ ಸೀತಾ ಸಮಾಧಾನ ತಂದು ಸಮಾಧಾನ ತಂದು ಇಲ್ಲ ಲಕ್ಷ್ಮಣ, ಇಲ್ಲ ಇಲ್ಲ ಎಷ್ಟು ಹುಡುಕಿದರೂ ಜಾನಕಿಯ ಸುಳಿವೇ ಇಲ್ಲ. 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂತಿರುಗಿದಾಗ ಪುರಜನರು, ಪರಿಜನರು, ಮಾತೆಯವರು, ಗುರು ವಸಿಷ್ಠರು ರಾಮ ಸೀತೆಯಲ್ಲಿ ಸೀತೆಯಲ್ಲಿ ಎಂದು ಕೇಳಿದರೆ ಏನು ಉತ್ತರವನ್ನು ಕೊಡಲಿ ಲಕ್ಷ್ಮಣ, ಏನು ಉತ್ತರವನ್ನು ಕೊಡಲು? ಇಲ್ಲ, ಅದೋ 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 ಅಲ್ಲಿ ಕಾಣುತ್ತಿರುವ ಪರ್ವತದಿಂದ ಉರುಳಿ ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ. ನಿಲ್ಲು ಅಣ್ಣ ನಿಲ್ಲು. ಪ್ರಾಜ್ಞನಾದ ನೀನೇ ಹೀಗೆ ಪರಿತಪಿಸಿದರೆ ನಮ್ಮನ್ನು ಸಂತೈಸುವರಾರು? ನಡೆಯಣ್ಣ, ನಾನು ನಿನ್ನನ್ನು ಹಿಂಬಾಲಿಸುವೆನು. ಆಂಜನೇಯ, ಆಂಜನೇಯ, ಬೇಗ ಬಾ, ಬೇಗ ಬಾ. ಒಡೆಯ ಬಂದನೋ ಬಂದನೋ. ಯಾರೋ ಇರುವರು ರಾಜಕುಮಾರರು ಕಬಂಧನೆಂಬ ರಾಕ್ಷಸರನ್ನು ಪರ್ವತವನ್ನು ಭ್ರಮಿಸಿ ಹತ್ತಲು ಹೊರಟಿರುವರು. ಅದು ಪರ್ವತವಲ್ಲ, ಕದಂಬನೆಂಬ ರಾಕ್ಷಸರು ಪರ್ವತಾಕೃತಿಯನ್ನು ಬಿದ್ದಿರುವನೆಂದು ತಿಳಿಸಿ ಅವರನ್ನು ಹಿಂದಕ್ಕೆ ಕರೆದ. ಹಾಗೇ ಆಗಲಿ. ಜಾಗೃತೆ. ಓ ಮುನಿಕುಮಾರರೇ, ಹತ್ತಬೇಡಿ ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಹಿಂತಿರುಗಿ ಹಿಂತಿರುಗಿ. ಅಣ್ಣ, ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನಂತೆ. ಇಬ್ಬರು ಸೇರಿ ಸೀಳಿ ಹಾಕೋಣ. ಆಗಲಿ ಅಣ್ಣ. ಲಕ್ಷ್ಮಣ, ಅಣ್ಣ, ಈ ಕಬಂಧನ ವಿಚಾರವನ್ನು ತಿಳಿಸಿದವರು ಯಾರಾಗಿದೆ? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ಶಾಂತಿ ಸಮಾಧಾನಗಳು ದೊರೆತಂತಾಗಲಿಲ್ಲ. ಆದ ಕಾರಣ ಇಲ್ಲಿಯೇ ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆದು ನಂತರ ಮುಂದಕ್ಕೆ ಸಾಗಬೇಕು. ನೊಂದು ಬೆಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನವು ದೊರಕುವುದಾದರೆ ಹಾ, ಅಗತ್ಯವಾಗಿ ಅಣ್ಣ. ಆಹಾ ಆಹಾ, ನಳಿನ ದಳದಂತೆ ಹೊಳೆವ ಕಣ್ಗಳುಳ್ಳ, ನಳಿನ ದಳದಂತೆ ಹೊಳೆವ ಕಣ್ಗಳುಳ್ಳ, ನಳಿನ ದಳದಂತೆ ಹೊಳೆವ ಕಣ್ಗಳುಳ್ಳ, ನಳಿನ ದಳದಂತೆ ಹೊಳೆವ ಕಣ್ಗಳುಳ್ಳ.
ಆಹಾ, ಇವರು ಯಾರೋ ಮಹಾನುಭಾವರೆಂದು ಕಾಣುತ್ತಿರುವರಲ್ಲ. ಇವರಿಂದ ಕಬಂಧನ ಶಾಪ ವಿಮೋಚನೆ ಅಂದ ಮೇಲೆ ಇವರು ಯಾರಾಗಿರಬಹುದು? ಷೋಡಶ ಕಲೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿರುವ ಇವರನ್ನು ನೋಡಿದರೆ ರಾಜಪುತ್ರರು ಎಂದು ಭಾವಿಸಿಕೊಳ್ಳುವೆ. ಜಟಾವಲ್ಕಲಧಾರಿಗಳಾಗಿರುವರು ಮುನಿಕುಮಾರ್ ಎಂದು ಭಾವಿಸೋಣವೇ, ಧನುರ್ಧಾರಿಗಳಾಗಿರುವರು ಅಂದ ಮೇಲೆ ಇವರು ಯಾರಾಗಿರಬಹುದು? ಯಾರು ಮಹಾನುಭಾವರೇ ಆಗಿರಬೇಕು. ಲಕ್ಷ್ಮಣ, ಈ ಶಾಕಾಮೃಗವನ್ನು ನೋಡಿದೆಯಾ? ಎಷ್ಟೊಂದು ಮನೋಹರವಾಗಿರುವುದು. ಹೌದಣ್ಣ. ಕಬಂಧನ ವಿಚಾರವನ್ನು ತಿಳಿಸಿದವನು ಈತನೇ ಇರಬೇಕಲ್ಲವೇ? ಲಕ್ಷ್ಮಣ, ಆಶ್ಚರ್ಯ. ಆತನ ಕಣ್ಣ ಕುಂಡಲಗಳನ್ನು ನೋಡು, ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಗೋಚರಿಸುತ್ತಿರುವುದು. ಎಂತಿವರ ನುಡಿಯ ದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದಿಯೇ ಎಂಥಿವರ ನುಡಿಯ ಇವರ ನುಡಿಯ ಎಂಥಿವರ ನುಡಿಯ ನುಡಿಯ ದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದಿಯೇ ನುಡಿ ನುಡಿಯೇ ಯಮ್ಮಮ್ಮ ಮುಲ್ಲಂಧ ನುಡಿ ನುಡಿಯೇ ನಿಜದಿ ಸಮ್ಮತವಾಯಿತು ತಿಳಿಯೇ ರಕ್ಷಿಸುವ ದೊರೆ ಬಂದ ಎಲ್ಲ ರಕ್ಷಿಸುವ ದೊರೆ ಬಂದ ಚಿಂತೆಯಿನ್ನೇತ ಕೈಯ ದುದಾನಂದ ಧನ್ಯನಾದೆ ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ಪೂರ್ವ ಪುಣ್ಯನಾದೆನು ಕ್ಷಣ ಅರ್ಥದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ಶ್ರೀ ನರಹರಿಯು ಎನಗೊಲಿದು ತಾನೆ ಪ್ರತ್ಯಕ್ಷನಾದ ಆ
ಏನು ಆಶ್ಚರ್ಯವಿದು! ನನ್ನ ಕರ್ಣಕುಂಡಲಗಳು ಇವರಿಗೆ ಗೋಚರಿಸಬೇಕಾದರೆ ಹಿಂದೆ ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದ ಮಾತು ಇಲ್ಲಿಗೆ ಸಫಲವಾಯಿತು. ಮಗು ಗಂಧ ಆಂಜನೇಯ, ಯಾರು ನಿನ್ನ ಕರ್ಣಕುಂಡಲಗಳನ್ನು ಗುರುತಿಸುವರು ಅವರೇ ಮಾನವ ಅವತಾರಿಯಾದ ಶ್ರೀರಾಮಚಂದ್ರ ಪ್ರಭು ಎಂತಲು ನೀನು ಅವರ ಸೇವೆ ಮಾಡಿ ಧನ್ಯನಾಗು ಎಂದಿದ್ದರು. ಅಂದ ಮೇಲೆ ಇವರು ಅವರೇ ಆಗಿರಬಹುದು. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳ್ಯಾರೋ ರಮಣೀಯಮಾದ ನಾಮದೇ ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳ್ಯಾರೋ ರಮಣೀಯಮಾದ ನಾಮಧೇಯವನ್ನು ರವಿಕುಲದ ಶ್ರೀ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೇ ನಾವು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ ಸಾರ್ವಭೌಮರೇ ಸಾರ್ವಭೌಮರ ನೀವು ಶಿರದ ತೀರವಲ್ಕಗಳೇಕೆ ಶ್ರಮದೊಣಿ ವನದಿ ಸಂಚರಿಸಲಿಕ್ಕೆ ಈರೇಳು ವರುಷ ಈರೇಳು ವರುಷ ಈ ವನವಾಸವನನುಭವಿಸೆ ಈ ರೂಪಿನಿಂದಿರಲೆಮ್ಮ ಜನಕನಾಜ್ಞೆ ಮುಂದೆ ಗೋಪಿರಲ್ಲಿಗೆ ಮುಂದೆ ಪಾವನಾತ್ಮರೆ ಬೇಡಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ಪಾಪಿರಾವಣನನ್ನ ಪತ್ನಿಯನು ಕದ್ದೊಯ್ದ ಪಾಪಿರಾವಣನನ್ನ ಪತ್ನಿಯನು ಕದ್ದೊಯ್ದ ಪಥವರಿಯದಿರಿ
ದೇವಯ್ಯ ಅನಿತಾದೊಡೆ ಅನಿತಾದೊಡೆ ಆಭರಣಗಳ ರವಿವು ನೋಡಿರಯ್ಯ ಅನಿತಾದೊಡೆ ಆಭರಣಗಳ ರವಿವು ನೋಡಿರಯ್ಯ ಆರ್ತಧ್ವನಿಯಲ್ಲಿ ಓರ್ವಳು ಎಸೆದಳಿಲಿ ತದ್ವನಿಯಲ್ಲಿ ಓರ್ವಳು ಎಸೆದಳಿಲಿ ಎಸೆದಳಿಲಿ ಪಕಟ ಅಕಟ ಅಕಟ ಕಟ ಕಂಡನೆ ಸೀತೆಯ ಭರಣಗಳ ಅಕಟ ಕಟ ಕಂಡನೆ ಸೀತೆಯ ಭರಣಗಳ ಆಕಾರವೇ ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂದು ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂದು ಅಯ್ಯ ಅಯ್ಯ ಯಾರಾದೊಡೆ 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 ನನ್ನ ಪ್ರಾಣ ನೀನು ಬೇರಲ್ಲ ವಾಯುನಂದನನು ನಾನು ರಾರಾಜಿಸೈ ಪರಮ ಭಕ್ತ ನೀನು ಶ್ರೀರಾಮದೂತ ಹನುಮಂತ ನಾನು ದೇವತಾ ದರ್ಶನ ಗುರು ಹಿರಿಯರ ಸನ್ನಿಧಿಗಳು ಮಕ್ಕಳಿರುವ ಮನೆಗೂ ರಿಕ್ತಹಸ್ತನಾಗಿ ಹೋಗಬಾರದು ಶ್ರುತಿ ಸಮ್ಮತ ಇಲ್ಲಿಯೇ ಸಮೀಪದಲ್ಲಿ ದೊರಕಬಹುದಾದಂತಹ ಫಲಪುಷ್ಪಾದಿಗಳನ್ನು ತಂದು ಇವರಿಗೆ ಅರ್ಪಿಸಿ ಧನ್ಯನಾಗುವೆನು. ದಯಾಳು ಶ್ರೀಗೆ ನನ್ನ ಬಾಲ ಯಮಾತ್ರೀಗೆ ನನ್ನ ಅಮ್ಮನೆನ್ನ ನುಡಿ ನಂಬಿದೆ ನಮ್ಮ ಅಮ್ಮನೆನ್ನ ನುಡಿ ನಂಬಿದೆ ನಮ್ಮ ಧನ್ಯನ ಮಾಡು ಮಾಗೆ ನೆಲೆಸಿ ಧನ್ಯನ ಮಾಡು ಮಾಗೆ ನೆಲೆಸಿ ಶ್ರೀಗೆ ನನ್ನ
ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಾಮಾಯ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ನಾಥಾಯ ರಘುನಾಥಾಯ ಸೀತಾಯ ಪತಯೇ ನಮಸ್ತೆ ನಮಸ್ತೆ ನಮಃ ನಮಸ್ತೆ ದಾಶರಥಿ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ. ಪ್ರಭು ರಾಮಚಂದ್ರ ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಸ್ವೀಕರಿಸಿ ನನ್ನನ್ನು ಕಾಪಾಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವುದು. ಅಯ್ಯ, ನಿನ್ನ ಭಕ್ತಿ ಪ್ರೀತಿ ವಿಶ್ವಾಸಗಳಿಗೆ ನಾನು ಮನಸೋತಿರುವೆ. ನೀನು ಯಾರು? ಇಲ್ಲಿನ ಸಮಾಚಾರವೇನು? ದೇವದೇವ ಕೇಸರಿ ಎಂಬ ಕಪಿತುಲಾಧ್ಯಕ್ಷ ಧರ್ಮಪತ್ನಿ ಆದ ಅಂಜನಾದೇವಿಯ ಗರ್ಭಾಂಬುದಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನ ಆಂಜನೇಯನಂತಲೂ ಹನುಮಂತನಿಂತಲೂ ಮಾರುತಿಯಂತಲೂ ಕರೆಯುವರು. ಪ್ರಭು, ಇಲ್ಲಿ ಅನತಿ ದೂರದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನಿರು. ತಾವು ದಯಮಾಡಿ ಅಲ್ಲಿಗೆ ಬರುವುದಾದರೆ ಅವರಿಗೂ ತಮಗೂ ಸಖ್ಯ ಮಾಡಿಸುವ. ಅಯ್ಯ ಮಾರುತಿ, ನಾವು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿ ಬಂದಿದ್ದೇವೆ. ಆದ ಕಾರಣ ನಿನ್ನೊಡೆಯನಾದ ಸುಗ್ರೀವರಾಜನನ್ನು ಇಲ್ಲಿಗೆ ಬರಮಾಡಿ ತಮ್ಮ ಅಪ್ಪಣೆಯಂತೆ ಆಗಲಿ. ಓ ಸುಗ್ರೀವರಾಜ, ಬೇಗ ಬಾ ಬೇಗ ಬಾ. ಒಡೆಯ, ಈಗ ಬಂದಿರುವವರು ಶತ್ರು ಪಕ್ಷದವರಲ್ಲ. ನಮ್ಮನ್ನು ಉದ್ಧರಿಸಲು ಜಗದೊಡೆಯರಾದ ರಾಮಲಕ್ಷ್ಮಣರು ಬಂದಿರುವರು. ಅವರಲ್ಲಿ ನಮ್ಮ ಕಷ್ಟಗಳನ್ನು ಭಿನ್ನವಿಸಿಕೋ. ನಮ್ಮ ವಂಶವೇ ಪಾವನವಾಗುವುದು. ಪ್ರಭು ರಾಮಚಂದ್ರ, ಈ ಸುಗ್ರೀವನ ಪ್ರಣಾಮಗಳು. ಸುಗ್ರೀವ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವೆಲ್ಲವೂ ಕ್ಷೇಮವೇ? ಕ್ಷೇಮದೇ. ಇಲ್ಲಿಯ ಸಮಾಚಾರವೇನು? ಪ್ರಭು, ನಾನು ನಮ್ಮಣ್ಣನಾದ ವಾಲಿಯು ಈರುವರೆಗೂ ಅಣ್ಣ ತಮ್ಮನು ನಾವು ಇಲ್ಲಿಯೇ ಇದ್ದು ರಾಜ್ಯ ಮಾರು ಮಾಡಿಕೊಂಡಿರುವ ಸಂದರ್ಭದಲ್ಲಿ ದೊಂದುಬೆ ಎಂಬ ರಕ್ಕಸನು ನಮ್ಮ ಮೇಲೆ ಯುದ್ಧಕ್ಕೆ ಬರಲು ನಮ್ಮಣ್ಣನಿಗೂ ಆ ರಕ್ಕಸನಿಗೂ ಘೋರತರವಾದ ಯುದ್ಧವು ನಡೆದು ಬಹಳ ಜನಗಳ ಕಾಲ ಯುದ್ಧ ಮಾಡುತ್ತಾ ಒಂದು ಗುಹೆಯನ್ನು ಸೇರಿದೆ. ಆನೂ ಕೂಡ ಅವರನ್ನೇ ಹಿಂಬಾಲಿಸಿ ಹೋಗಲು ವರ್ಷಾನುಕಾಲವಾದರೂ ಅವರು ಹೊರಗೆ ಬಾರಲೇ ಇಲ್ಲ. ಆದರೆ ಅದೊಂದು ದಿನ ಆ ಗುಹೆಯ ಮಹಾದ್ವಾರದಿಂದ ಬಂಡೆಯನ್ನು ಚಾಚಿ ನಾನು ನನ್ನ ಕಿಷ್ಕಿಂದಿಗೆ ಓಡಿ ಬಂದೆ. ಆತನಾದರೂ ಅಮ್ಮಣ್ಣನು ಆತನನ್ನು ಸಂಹಾರ ಮಾಡಿ ಆ ಗುಹೆಯ ಮಹಾದ್ವಾರದಲ್ಲಿಕ್ಕಿರುವ ಬಂಡೆಯನ್ನು ಗಾಳಿಸೋದ್ದು ಕ್ಷೇಮಗರ್ಜನೆಯನ್ನು ಮಾಡುತ್ತಾ ಎಲ್ಲವೋ ಮಾತೃದ್ರೋಹಿ ಎಂದು ನನ್ನನ್ನು ಹಟ್ಟಿಸಿಕೊಂಡು ಬಂದನು. ಪ್ರಭು, ಜೀವ ಭಯದಿಂದ ಆತನಿಗೆ ಎದುರಿ ನಾನು ಓಡುತ್ತಾ ನಾನಾ ದಿಕ್ಕುಗಳಿಂದ ಒಂದು ಇಲ್ಲೇ ಈಗ ಇರುವ ಮತಂಗ ಋಷಿಗಳ ಆಶ್ರಮದಲ್ಲಿ ಸೇರಿ. ಆದ್ದರಿಂದ ಆತನು ಇಲ್ಲಿಗೆ ಬರಲಾರನು. ಪ್ರಭು, ಆತನು ಏತಕ್ಕಾಗಿ ಇಲ್ಲಿಗೆ ಬಾರದಿರಲು ಕಾರಣವೇನು? ಏತಕ್ಕೆಂದರೆ ಆ ದುಂದುಬಿ ರಕ್ಕಸನ. ಏನಾದ? ಸುಮ್ಮನೆ ಇರ್ರಿ, ಯಾಕ್ರೆ? ಇಲ್ಲೇನು ಕೇಳಿಸ್ತಾ ಇಲ್ಲ, ಸುಮ್ಮನೆ ಇರ್ರಿ, ಯಾಕ್ರೆ? ದಿಕ್ಕಿಗೆ ಚೆಲ್ಲುವಾಗ ಆ ರಕ್ತ ಬಿಂದುಗಳು ಇಲ್ಲೇ ತಪಸ್ಸನ್ನು ಮಾಡುತ್ತಿದ್ದ ಋಷಿಗಳ ಆಶ್ರಮಕ್ಕೆ ಬೀಳಲಾಗಿ ಮತಂಗ ಮುನಿಗಳು ಕುಪಿತವಾಗಿ
ಯಾರು ಈ ದೃಶ್ಯ ಕೃತ್ಯವನ್ನು ಮಾಡಿರುವರು ಅವರು ಈ ಸ್ಥಳಕ್ಕೆ ಬಂದಿದ್ದೆ ಆದರೆ ಅವರ ಶಿರಸ್ಸು ಸಹಸ್ರ ಹೋರಾಡಲಿ ಎಂದು ಶಾಪವಿತ್ತಿರುವರು. ಆದ್ದರಿಂದ ಪ್ರಭು ಆತನು ಇಲ್ಲಿಗೆ ಬರಲಾರದು. ಅಲ್ಲದೆ ನನ್ನ ಪತ್ನಿಯನ್ನು ಸಹ ಅಪರಿಸಿರುವನು ಪ್ರಭು. ಹಾಗಾದರೆ ಅವನು ಶಿಕ್ಷಾರ್ಹನೇ ಸರಿ. ಕರೆ ಆ ವಾಲಿಯನ್ನು, ಆತನನ್ನು ಸಂಹರಿಸಿ ನಿನಗೆ ಪಟ್ಟಾಭಿಷೇಕ ಮಾಡುವೆನು. ಪ್ರಭು, ನಮ್ಮ ಅಣ್ಣನಾದ ವಾಲಿಯು ಮಹಾಪರಾಕ್ರಮಿಯಾಗಿ ಆತನನ್ನು ಜಯಿಸಬೇಕಾಗಿದೆ. ಅದು ಅಲ್ಲಿ ಕಾಣುವ ತಾಳೆ ವೃಕ್ಷಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅವರೇ ಆತನನ್ನು ಜಯಿಸುವರೆಂದು ಮುನಿಗಳ ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟೆ. ಸುಗ್ರೀವರಾಜ, ಇದೋ ನಿನ್ನ ಮನದ ಅನುಮಾನವನ್ನು ಹೋಗಲಾಡಿಸುವುದೋಸ್ಕರವಾಗಿ ಆಂಜನೇಯ ಒಡೆಯ, ಪ್ರಭು, ನನ್ನನ್ನು ಮನ್ನಿಸು ಪ್ರಭು. ಈಗ ಕರೆ ಆ ವಾಲಿಯನ್ನು ಯುದ್ಧಕ್ಕೆ. ಹಾಗೆ ಆಗದು ಪ್ರಭು. ತಾವು ಸ್ವಲ್ಪ ಮರೆಯಾಗಿನೂ ನಮ್ಮ ಸಮೀಪದಲ್ಲಿ ಇರುವೆನು ಒಡೆಯ. ಸುಮ್ಮನೆ ಇರಕ್ಕಾಗಲ್ವ? ಎಲ್ಲಿ ಹಡಗೆ ಕುಳಿತಿರುವೆಯೋ ಸುಗ್ರೀವ, ಬಾರಿ ಬಾರಿಗೂ ನನ್ನಿಂದ ಅಪಜಯವನ್ನು ಹೊಂದಿದ್ದರು ಮತ್ತೆ ಮತ್ತೆ ಯುದ್ಧಕ್ಕೆ ಕರೆಯುತ್ತಿರುವೆಯಾ? ಸಮರಾಂಗಣ ಎಂಬ ಭೂಮಿಯಲ್ಲಿ ಯಮದೇವನನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ಮಾನದೇವತೆಯನ್ನು ಕರೆತಂದು ನಿನ್ನ ಶಿರವನ್ನು ಮುರಿಯುವರು. ಬಾಳ ಯುದ್ಧಕ್ಕೆ ಸಿದ್ಧರಾಗು. ಸಹೋದರನ್ನು ಸುಮ್ಮನೆ ಬಿಡುತ್ತಿದ್ದಾನೆ. ಹೋಗು, ಎಲ್ಲಿಯಾದರೂ ಬದುಕಿಗೋ. ಒಡೆಯ, ಶಾಂತನಾಗು ಒಡೆಯ, ಶಾಂತನಾಗು. ರಾಮ ಲಕ್ಷ್ಮಣ ಸಹವಾಸ ಅವರು ಯಾವ ಮಾರ್ಗವಾಗಿ ಬಂದರು ಆ ಮಾರ್ಗವಾಗಿ ಕಳಿಸಿದ್ರು. ಸ್ವಲ್ಪ ಸಮಾಧಾನವಾಗು ಒಡೆಯ. ಹೊಡೆದಿದ್ದೆ. ಇದರಲ್ಲಿ ಏನೋ ವಿಷಯವಿರಬೇಕೆಂದು ತೋರುವುದು. ಸ್ವಲ್ಪ ಶಾಂತನಾಗು. ಪ್ರಭು ರಾಮಚಂದ್ರ, ಈ ವಿಷಮ ಪರೀಕ್ಷೆ ಏನು ದೇವ? ಮಾರುತಿ, ಇವರಿರುವರ ಮುಖಗಳು ಒಂದೇ ರೀತಿಯಲ್ಲಿ ಇದ್ದುದರಿಂದ ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಅಣ್ಣ, ಮಾಲೆಯನ್ನು ತೊಡಿಸು. ಆಗಲಿ. ವಿಜಯ್. ಸುಗ್ರೀವರಾಜ, ಈಗ ಕರೆ ಆ ವಾಲಿಯನ್ನು ಯುದ್ಧಕ್ಕೆ. ಆಂಜನೇಯ, ಈ ಮಾಲೆಯನ್ನು ಧರಿಸಿದ ಕ್ಷಣ ನನಗೆ ಹೊಸವಾಗಿ ನವ ಚೈತನ್ಯ ಹಾಗಾದ್ರೆ ನನ್ನನ್ನು ಯುದ್ಧ ಮಾಡು. ಒಡೆಯ, ನಿಮ್ಮ ಶತ್ರು ಅಲ್ಲಿರುವನು. ಹಾಗಾದ್ರೆ ಇದು ವಿಜಯಮಾಲೆಯೇ ಸರಿ. ಹಾಗೆ. ಆ ನಿನ್ನ ಶತ್ರುವನ್ನು ಕರೆ, ನನ್ನನ್ನಲ್ಲ ಒಡೆಯ. ಮರ್ತಿದ್ದೆ. ಆದರೆ ನೀನು ಇಲ್ಲಿ ಇಲ್ಲಿಯೇ ಇರುವೆನು ಒಡೆಯ. ಜೀವಗಳಂತೆ ಎಲ್ಲಿ ಅಡಿಗೆ ಕುಳಿತಿರುವೆಯೋ ಈಗ ವಾಶಗ್ರೀವನು ಬಂದಿರುವನು. ನನ್ನಿಂದ ಅಪಜಯವನ್ನು ಹೊಂದಿದ್ದರು ಮತ್ತೆ ಯುದ್ಧಕ್ಕೆ ಕರೆಯುತ್ತಿರುವುದನ್ನು ನೋಡಿದರೆ ನಿನಗೆ ಯಾರೋ ಬೆಂಬಲಿಗರು ಇರಬೇಕೆಂದು ತೋರುತ್ತಿರುವುದು. ಮೊದಲು ಅವರನ್ನು ಕರೆ, ಅವರನ್ನು ಸಂಬಂಧಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುವೆನು. ಮೊದಲು ನನ್ನನ್ನು ಜಯಿಸು, ನಂತರ ಅವರನ್ನು ನೋಡಿಕೊಳ್ಳುವೆಯಂತೆ. ಯಾವ ಯುದ್ಧಕ್ಕೆ ಸಿದ್ಧವಾಗಿರುವೆ? ಮಲ್ಲ ಯುದ್ಧವನ್ನು ಮಾಡಿಬಿಡೋಣ. ಮಲ್ಲ ಯುದ್ಧ?
ಪತಿಯಾದ ದಶರಥನ ಪುತ್ರ ಶ್ರೀರಾಮಚಂದ್ರ. ರಾಮಚಂದ್ರ, ಮರೆಯಲ್ಲಿ ನಿಂದು ಬಾಣ ಹೂಡಲು ಕಾರಣವೇನು? ನೀನು ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿರುವಂತೆ, ಅದಕ್ಕೋಸ್ಕರವಾಗಿ ನಿನ್ನ ಮುಖವನ್ನು ನೋಡಿ ಬಾಣ ಪ್ರಯೋಗ ಮಾಡಬಾರದೆಂದು ಈ ರೀತಿ ಮಾಡಬೇಕಾಯಿತು. ರಾಮಚಂದ್ರ, ಕಪಿಗಳಾದ ನಮಗೆ ವಾದ ವರಸಗಳಿಲ್ಲವೆಂಬುದು ಜ್ಞಾನಿಯಾದ ತಮಗೆ ತಿಳಿಯದೆ, ಅದು ಅಲ್ಲದೆ ಈ ಸುಗ್ರೀವನ ಸಖ್ಯ ಮಾಡಲು ಕಾರಣವೇನು? ದುರುಳನಾದ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಸುಗ್ರೀವರಾಜನು ಸೀತಾನ್ವೇಷಣೆ ಕಾರ್ಯದಲ್ಲಿ ನನಗೆ ಸಹಾಯಕನಾಗಿರುವುದರಿಂದ ಆತನ ಸಖ್ಯವನ್ನು ಬೆಳೆಸಬೇಕಾಯಿತು. ಈ ವಿಚಾರವನ್ನು ಮೊದಲೇ ನನಗೆ ತಿಳಿದಿದ್ದರೆ ಕ್ಷಣಾರ್ಧದಲ್ಲಿ ಆ ರಾವಣನ ಹಿಡಿದನು ನಿನ್ನ ಪಾದದ ಕೆಳಗೆ ಬಿಡುತ್ತಿದ್ದೆ. ಈ ಕೆಲಸವು ಸುಗ್ರೀವನಿಂದ ಸಾಧ್ಯವೇ? ವಾಲಿರಾಜೇಂದ್ರ, ಈಗಲೂ ನಿನಗೆ ಬದುಕಬೇಕೆಂಬ ಆಸೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಇಲ್ಲ ರಾಮಚಂದ್ರ, ನನಗೆ ಬದುಕುವ ಆಸೆ ಇಲ್ಲ. ಆದರೆ ನಿಮ್ಮಿಂದ ನನಗೊಂದು ಸಹಾಯವಾಗಬೇಕಾಗಿದೆ. ಏನದು? ನನ್ನ ಪುತ್ರನಾದ ಅಂಗದನ ಭಾರವು ನಿಮ್ಮದಾಗಿರುವುದು. ಅದು ಅಲ್ಲದೆ ನಾನು ಈ ಬಾಣದಿಂದಲೇ ಮೋಕ್ಷವನ್ನು ಹೊಂದುವೆನು. ಸುಗ್ರೀವ ನನ್ನನ್ನು ಮನ್ನಿಸಿಬಿಡು. ನೀನು ಸೀತಾ ರಾಮ ಕಾರ್ಯದಲ್ಲಿ ನಿರತರಾಗಿರು. ರಾಮಚಂದ್ರ, ರಾಮಚಂದ್ರ, ಅಂಗದ ಕುಮಾರನ ಯೋಗಕ್ಷೇಮವನ್ನು ಸುಗ್ರೀವರಾಜ ನೋಡಿಕೊಳ್ಳುವೆನು. ಜನಕ, ಪ್ರಭು ರಾಮಚಂದ್ರ, ನನ್ನ ತಂದೆಯನ್ನು ಯಾವ ಅಪರಾಧಕ್ಕಾಗಿ ಮನ್ನಿಸಿದಿರಿ? ನಿಮ್ಮ ತಂದೆಯು ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ಪಡೆದನು. ಅಂಗದ ಕುಮಾರ, ನೀನು ಚಿಂತಿಸಬೇಡ. ಸುಗ್ರೀವರಾಜ ಅಂಗದ ಕುಮಾರನನ್ನು ಸಮಾಧಾನ ಮಾಡಿಕೊಂಡು ಕರೆದುಕೊಂಡು ಲಕ್ಷ್ಮಣ, ಅಣ್ಣ, ನಾನು ಪುರಪ್ರವೇಶ ಮಾಡುವಂತಿಲ್ಲವಾದ್ದರಿಂದ ನೀನೀಗಲೇ ಕಿಷ್ಕಿಂಧೆಗೆ ತೆರಳಿ ಅಂಗದ ಕುಮಾರನಿಗೆ ಯುವರಾಜಾಭಿಷೇಕವನ್ನು, ಸುಗ್ರೀವರಾಜನಿಗೆ ರಾಜ್ಯಾಭಿಷೇಕವನ್ನು ಮಾಡಿ ಹಿಂತಿರುಗಿ ಬಾ. ಆಗಲಿ ಅಣ್ಣ. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ, ರಾಮ ಹರೇ ಹರೇ, ಸೀತಾ ಹರೇ ಹರೇ, ರಾಮ ಹರೇ ಹರೇ, ಸೀತಾ ಹರೇ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ರಾಮ ಹರೇ. ಮಾರುತಿ, ವಾಲಿಯ ವಧೆಯಾಗಿ ವರ್ಷ ಕಾಲ ಶರದೃಜುವ ಕಾಲವು ಮುಗಿದಾದ ಕಾರಣ ಇನ್ನು ಸೀತಾನ್ವೇಷಣೆ ಕಾರ್ಯದಲ್ಲಿ ನಾವೆಲ್ಲರೂ ಮುಗ್ಧರಾಗ ಹಾಗೆ